ಕೃಪೆಯನ್ನು ಆಶೀರ್ವಾದವನ್ನ ಕೋರ್ತಾ ಇವತ್ತಿನ ಈ ಸತ್ಸಂಗಕ್ಕೆ ಇವತ್ತು ನಾವು ಒಂದು ವಿಶೇಷವಾದಂತಹ ಸಂಕ್ರಾಂತಿಯ ವಿಶೇಷ, ಆಮೇಲೆ ಸಂಕ್ರಾಂತಿಯಿಂದ ಎಲ್ಲ ಭಕ್ತರಿಗೆ ನಾವೇನನ್ನ ಕಲಿಬಹುದು, ಕೆಲವು ತುಂಬಾ ಮುಖ್ಯವಾಗಿರುವಂತಹ ಶ್ರೀಮದ್ ಭಾಗವತದ ಚರ್ಚೆಯನ್ನ ಮಾಡ್ತಾ ಇವತ್ತಿನ ಸಂಕ್ರಾಂತಿಯ ವಿಶೇಷವನ್ನ ನಾವು ತಿಳ್ಕೊಳ್ಳೋಣ. ಸಂಕ್ರಾಂತಿ ಇನ್ನು ಮುಂದೆ ಬರೋದಿದೆ, ಆದ್ರೆ ಬರೋಕ್ಕಿಂತ ಮುಂಚೆ ನಾವು ನಮ್ಮ ಕಾನ್ಶಿಯಸ್ನೆಸ್ ಪ್ರಿಪ್ರೇಷನ್, ಹಬ್ಬ ಏನಾದ್ರು ಮಾಡ್ಬೇಕು ಅಂದ್ರೆ ಪ್ರಿಪ್ರೇಷನ್ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ಚೇತನವನ್ನು ಭಕ್ತರು ಪ್ರಿಪ್ರೇಷನ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಬ್ಬದಲ್ಲಿ ನಾವು ತುಂಬಾ ಉತ್ತಮ ಭಾವನೆಗಳಿಂದ ಆ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವರು ಕೇಳ್ತಾರೆ, ಇದು ತುಂಬಾ ಶುಭವಾಗಿರುವಂತಹ ದಿನ, ಈ ರೀತಿ ಎಷ್ಟೊಂದು ದಿನಗಳು ಬರುತ್ತೆ, ಅವೆಲ್ಲ ಶುಭಕರ ಇದೆ, ಆದ್ರೆ ಅದು ಆಸ್ಪಿಷಿಯಸ್ ಶುಭಕರ ಇರುತ್ತೆ, ಆದ್ರೆ ಆ ಶುಭಕರವನ್ನ ನಾವು ಮಾಡಬೇಕು. ಆಸ್ಪಿಷಿಯಸ್ ಡೇಸ್ ನಾವು ಎಷ್ಟು ಆಸ್ಪಿಷಿಯಸ್ ನಾವು ಮಾಡ್ತೀವಿ, ಅದರಿಂದ ಅದರ ಬೆನಿಫಿಟ್ ನಮಗೆ ಸಿಗುತ್ತೆ. ಅರ್ಥ ಆಗ್ತದೆ? ಮಂಗಳಕರ ಆ ದಿನ ಇದೆ, ಆದ್ರೆ ಅದನ್ನ ಮಂಗಳಕರವಾಗಿ ನಾವು ಮಾಡಿಸ್ಬೇಕು. ಅದಕ್ಕೋಸ್ಕರ ಸಂಕ್ರಾಂತಿ ಸಂಕ್ರಮಣ ಅಂತ ಹೇಳ್ತಾರೆ. ಸಂಕ್ರಮಣ ಅಂತ ಹೇಳಿದ್ರೆ ಏನು? ಸೂರ್ಯ ಒಂದು ಪಥದಿಂದ ಪ್ರತಿಯೊಂದು ತಿಂಗಳು ಆಗ್ತಾ ಇರುತ್ತಲ್ಲ, ಒಂದೊಂದು ರಾಶಿ ಸೂರ್ಯ ಬದಲಾವಣೆ ಮಾಡ್ತಾ ಇರ್ತಾರೆ. ಆದ್ರೆ ಇದ್ಯಾಕೆ ತುಂಬಾ ವಿಶೇಷ? ಮಕರ ಸಂಕ್ರಾಂತಿ, ಮಕರ ರಾಶಿಗೆ ಅವರು ಪ್ರವೇಶ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಮಕರ ಸಂಕ್ರಾಂತಿ ಅಂತ ಹೇಳ್ತಾರೆ. ಆದ್ರೆ ಯಾಕೆ ವಿಶೇಷ ಅಂತ ಹೇಳಿದ್ರೆ ದಕ್ಷಿಣಾಯನದಿಂದ ಉತ್ತರಾಯಣ ಆಗ್ತಾ ಇದೆ ಅಂತ ಹೇಳಿದ್ರೆ, ದಕ್ಷಿಣ ದಿಕ್ಕು ಮತ್ತು ಉತ್ತರ ದಿಕ್ಕು ಇವೆರಡರಲ್ಲಿ ಅಸ್ಟ್ರಾಲಜಿ ಜ್ಯೋತಿಷ್ಯದ ಪ್ರಕಾರ ವಿಶೇಷವಾಗಿದೆ. ಏನು ಅಸ್ಟ್ರಾಲಜಿ ಪ್ರಕಾರ? ದಕ್ಷಿಣ ದಿಕ್ಕು ಉತ್ತರ ದಿಕ್ಕು, ದಕ್ಷಿಣ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಅದು ಡೌನ್ವರ್ಡ್ ವೆಕ್ಟರ್, ಉತ್ತರ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಅಪ್ವರ್ಡ್ ವೆಕ್ಟರ್. ನಮ್ಮ ಜೀವನದಲ್ಲಿ ನಾವು ಅಪ್ವರ್ಡ್ ವೆಕ್ಟರ್ ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಮ ಪಾಸಿಟಿವ್ ಡೈರೆಕ್ಷನ್ ನಾವೇನಾದ್ರು ಬದಲಾವಣೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಉತ್ತರಾಯಣ. ಸಾಮಾನ್ಯವಾಗಿ ದೇವತೆಗಳ ಲೋಕದಲ್ಲಿ ಉತ್ತರಾಯಣ ಅಂತ ಹೇಳಿದ್ರೆ ದಿನ. ದೇವತೆಗಳ ಲೋಕದಲ್ಲಿ ಒಂದು ವರ್ಷ ಎಷ್ಟು ಸಮಯ? ಇಲ್ಲಿ ಭೂಮಿಯ ಮೇಲೆ ಒಂದು ವರ್ಷ ಇರೋದು, ದೇವತೆಗಳ ಲೋಕದಲ್ಲಿ ಒಂದು ದಿನ. 12 ಗಂಟೆಗಳು 6 ತಿಂಗಳು. ಅಲ್ಲಿ 12 ಗಂಟೆಗಳ ಅಂದ್ರೆ ಇಲ್ಲಿ 6 ತಿಂಗಳಾಗುತ್ತೆ. ಅಂದ್ರೆ ದಕ್ಷಿಣಾಯನ ಈಗ ಇದೀವಲ್ಲ, ಇಲ್ಲೇ ತನಕ ದಕ್ಷಿಣಾಯನ ನಡೀತಾ ಇದೆ, ಉತ್ತರಾಯಣ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಅವರ ದಿನ ಪ್ರಾರಂಭ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಸಾಮಾನ್ಯವಾಗಿ ಏನೇ ಲೌಕಿಕ ಶುಭ ಸಮಾರಂಭಗಳೆಲ್ಲ ಯಾವಾಗ ಮಾಡ್ತಾರೆ? ಇದಾದ್ಮೇಲೆ ಮಾಡ್ತಾರೆ. ದಕ್ಷಿಣಾಯನಲ್ಲಿ ಹೆಚ್ಚು, ಕಡಿಮೆ ಮಾಡ್ತಾರೆ. ಅದೇ ರೀತಿ ಸಂಕ್ರಾಂತಿ ಅಂತ ಹೇಳಿದ್ರೆ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಯಾರ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ? ಸೂರ್ಯನ ಪಥ ಬದಲಾವಣೆ ಆಗ್ತಾ ಇದೆ. ಈಗ ಸೂರ್ಯನ ಪಥ ಬದಲಾವಣೆ ಆಗ್ತಾ ಇದ್ರೆ ನಮ್ಮ ಜೀವನದಲ್ಲಿ ಏನಾಗ್ಬೇಕು? ನಮ್ಮ ಜೀವನದಲ್ಲಿ ಏನಾಗ್ಬೇಕು? ಸೂರ್ಯನ ಪಥ ಬದಲಾವಣೆ ಆಗ್ತಾ ಇದ್ರೆ ಅದು ಅವ್ರಿಗಾಯ್ತು, ನಮ್ಗೇನಾಗ್ಬೇಕು? ನಾವು ನಮ್ಮ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇರ್ತೀವಿ. ನಮ್ ಡೈರೆಕ್ಷನ್ ಚೇಂಜ್ ಮಾಡ್ಬೇಕಲ್ಲ. ನಮ್ ಡೈರೆಕ್ಷನ್ ಹೇಗೆ ಚೇಂಜ್ ಮಾಡೋದು? ನಮ್ ಡೈರೆಕ್ಷನ್ ಹೇಗೆ ಚೇಂಜ್ ಮಾಡೋದು? ವೆರಿ ಗುಡ್, ಎಲ್ಲರೂ ಚಪ್ಪಾಳೆ ತಟ್ಟಿ ಮಾತಾಜಿಗೆ. ಅಂದ್ರೆ ಲೌಕಿಕದಿಂದ ಅಲೌಕಿಕ, ಭೌತಿಕದಿಂದ ಆಧ್ಯಾತ್ಮಿಕ, ಈ ಡೈರೆಕ್ಷನ್ ನಮ್ಮ ಜೀವನದಲ್ಲಿ ಬರಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಸೂರ್ಯ ನಮ್ಮೆಲ್ಲರ ಜೀವನದಲ್ಲಿ ಒಂದು ಉತ್ತಮವಾದಂತಹ ಪಾಠವನ್ನ ಕಲಿಸ್ತಾರೆ. ಸೂರ್ಯನಿಂದ ಏನ್ ಕಲಿಬಹುದು ನಾವು? ಸೂರ್ಯ ಯಾರು? ಭಗವಂತನ ಒಂದು ಕಣ್ಣು ಅಂತ ಹೇಳ್ತಾರೆ. ಯಚ್ಚಕ್ಷುರೇಶ ಸವಿತಾ ಸಕಲ ಗ್ರಹಾಣ ಅಂತ ಹೇಳಿದ್ರೆ ಯಚ್ಚಕ್ಷು, ಆ ಭಗವಂತನ ಕಣ್ಣದು. ಯಾವಾಗ ವಿಶ್ವರೂಪದ ದರ್ಶನ ತೋರಿಸಿದ್ರು ಆಗ ಭಗವಂತನ ಕಣ್ಣುಗಳು ಯಾವ್ದಿತ್ತು? ಒಂದು ಸೂರ್ಯ, ಮತ್ತೊಂದು ಚಂದ್ರ. ಕೆಲವರು ಕೇಳ್ತಾರೆ, ಚಂದ್ರ ಚೆನ್ನಾಗಿರ್ತಾನೆ, ತಣ್ಣಗೆ ಬೆಳಕು ಕೊಡ್ತಾನೆ, ಆದ್ರೆ ಆ ಬೆಳಕಿಂದ ನಾವು ಎಲ್ಲ ನೋಡೋದಕ್ಕಾಗೋದಿಲ್ಲ, ಚಳಿನೂ ಇರುತ್ತೆ. ಅದಕ್ಕೋಸ್ಕರ ಸೂರ್ಯನ ಬೆಳಕು ಬೇಕು, ಹೌದಲ್ಲ?
ಭಗವಂತ ನೋಡಿ ಯಾವ ರೀತಿ ಕೊಡ್ತಾರೆ, ಬೆಳಕು ಕೊಡ್ತಾರೆ, ತಣ್ಣಗಿರುವಂತಹ ವಾತಾವರಣನೂ ಕೊಡ್ತಾರೆ. ಸೊ ಭಗವಂತ ಎರಡೂ ರೂಪ ಇದೆ ಭಗವಂತನಲ್ಲಿ. ಸೂರ್ಯನ ರೂಪನೂ ಇದೆ, ಚಂದ್ರನ ರೂಪನೂ ಇದೆ. ಚಂದ್ರನಿಂದ ಏನ್ ಕಲಿಬಹುದು, ಸೂರ್ಯನಿಂದ ಏನ್ ಕಲಿಬಹುದು ನಮ್ಮ ಭಕ್ತಿ ಜೀವನದಲ್ಲಿ? ಹಾ, ಮಾರುತಿ ಪ್ರಭು ಜೋರಾಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಮಂಗಳಾರತಿ. ಭಗವಂತ ಸೂರ್ಯ ದೇವರು ಮಂಗಳಾರತಿಗೆ ಇರ್ತಾರಲ್ಲ, ಮಂಗಳಾರತಿಗೆ ಮುಂಚೆ ಇರ್ತಾರೆ. ಆಕ್ಚುಲಿ ನೋಡೋಕಾದ್ರೆ ಮಂಗಳಾರತಿ ಸಾಮಾನ್ಯವಾಗಿ ಬ್ರಹ್ಮ ಮುಹೂರ್ತ ಸೂರ್ಯನ ಮುಂಚೆ ಆಗುತ್ತೆ. ಆದ್ರೆ ಹುಬ್ಳಿನಲ್ಲಿ ಸ್ವಲ್ಪ ಎಲ್ಲರೂ ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಭಕ್ತರಿಗೆ ಸ್ವಲ್ಪ ಆಯ್ತು ಪರವಾಗಿಲ್ಲ ಬ್ರಹ್ಮ ಮುಹೂರ್ತ ಮುಗಿಸ್ಕೊಂಡು ಬನ್ನಿ ಅಂತ. ಆದ್ರೂ ಬ್ರಹ್ಮ ಮುಹೂರ್ತ ಮುಗಿಸ್ಕೊಂಡು ಎಲ್ಲ ಆರತಿ ಮುಗಿಸ್ಕೊಂಡು ಬರ್ತಾರೆ. ಸೊ ಆದ್ರೆ ಅಟ್ಲೀಸ್ಟ್ ಕೊನೆಗೆ ಬಂದ್ರು ಪರವಾಗಿಲ್ಲ, ಸ್ವಲ್ಪ ಅದು ಪ್ರಸಾದ ಅಟ್ಲೀಸ್ಟ್ ಭಗವಂತನ ಮಂದಿರದಲ್ಲಿ ಬರ್ತಾರಲ್ಲ, ಅದು ತುಂಬಾ ಮುಖ್ಯವಾಗಿರೋಂಥದ್ದು. ಸೊ ಈ ರೀತಿ ಸೂರ್ಯನಿಂದ ಏನ್ ಕಲಿಬಹುದು, ನಾವೇನ್ ಕಲಿಬಹುದು ಅಂದ್ರೆ ಡಿಸಿಪ್ಲಿನ್ ಕಲಿಬಹುದು. ಡಿಸಿಪ್ಲಿನ್ ಓವರ್ ಎಮೋಷನ್ಸ್. ಭಾವನೆಗಳು ಕೆಲವು ಬಾರಿ ನಮಗೆ ಮೋಸ ಮಾಡ್ತವೆ, ಆದ್ರೆ ಡಿಸಿಪ್ಲಿನ್ ನಮಗೆ ಅದು ಸರಿದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಆದ್ರೆ ಕೆಲವು ಬಾರಿ ಮನಸ್ಸು ಹೇಳುತ್ತೆ ಈ ಇಷ್ಟೊಂದು ಡಿಸಿಪ್ಲಿನ್ ಆಗೋದಿಲ್ಲ, ಅದು ಮಿಲಿಟರಿನಲ್ಲಿ ಆದ್ರೆ ಪರವಾಗಿಲ್ಲ ನಾವು. ಆದ್ರೆ ಅದಕ್ಕೋಸ್ಕರ ಹೇಳ್ತಾರೆ ಸಾಧನಾ ಭಕ್ತಿ. ಸಾಧನಾ ಭಕ್ತಿ ಅಂತ ಹೇಳಿದ್ರೆ ಏನು? ಸಾಧನೆ ಯಾವ್ದ್ರ ಮುಖಾಂತರ ಮಾಡ್ತಾರೆ? ವೈದಿ ಸಾಧನಾ ಭಕ್ತಿ ಅಂತ ಹೇಳ್ತಾರೆ. ನಾವು ಮಾಡ್ತಾ ಇರುವಂತ ಭಕ್ತಿ ಯಾವುದು? ಎಲ್ಲರೂ ಹೇಳಿ, ವೈದಿ ಸಾಧನಾ ಭಕ್ತಿ. ಹಾ, ಸಾಧನಾ ಭಕ್ತಿ. ಅದರಲ್ಲಿ ವೈದಿ. ವೈದಿ ಅಂತ ಹೇಳಿದ್ರೆ ಶಾಸ್ತ್ರದ ವಿಧಿಗಳ ಮುಖಾಂತರ ಮಾಡುವಂತದ್ದೇನೋ ವೈದಿ ಸಾಧನಾ ಭಕ್ತಿ. ಹಾ, ನಾವು ಯಾವಾಗ ವೈದಿ ಸಾಧನಾ ಭಕ್ತಿ ಸರಿ ಮಾಡ್ತಾ ಇರ್ತೀವಿ, ಆಗ ನಮ್ಗೆ ಗ್ರಾಜುಯೇಷನ್ ಸಿಗುತ್ತೆ. ಆ ಗ್ರಾಜುಯೇಷನ್ ಅಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ರಾಗಾನುಗ ಸಾಧನಾ ಭಕ್ತಿ ಅಂತ. ಎಲ್ಲರೂ ಹೇಳಿ, ರಾಗಾನುಗ ಸಾಧನಾ ಭಕ್ತಿ ಅಂತ ಹೇಳಿದ್ರೆ ಏನು? ಸ್ಪಾಂಟೇನಿಯಸ್. ಅವರು ಕಾಯ್ತಾ ಇರ್ತಾರೆ ಯಾವಾಗ 3:30 ಆಗುತ್ತೆ, ಯಾವಾಗ 4 ಗಂಟೆ ಆಗ್ತಾ ಇರುತ್ತೆ. ಅವರು ಅಲಾರಾಮ್ಗಿಂತ ಮುಂಚೆನೆ ಎದ್ಬಿಟ್ಟಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅನ್ನಿಸ್ತಾ ಇರುತ್ತೆ ಅವ್ರಿಗೆ, ಓ ಭಗವಂತನ ದರ್ಶನ ಮಾಡ್ಬೇಕು ನಾನು ಅಂತ ಹೇಳಿ. ಇಲ್ಲ ಭಗವಂತನ ಆರತಿ, ಭಗವಂತನ ಕಥಾ. ಆದ್ರೆ ಅದು ಬರೋದಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಅದು ಅಷ್ಟು ಸ್ವಾಭಾವಿಕವಾಗಿ ಬರೋದಿಲ್ಲ, ಅದು ಕ್ರಮೇಣವಾಗಿ ಬರುತ್ತೆ. ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು ನಾವು? ವೈದಿ ಸಾಧನಾ ಭಕ್ತಿ. ಅದು ಸೂರ್ಯನಿಂದ ಕಲಿಬಹುದು. ಯಾಕೆ ಇವತ್ತು ಹೇಳ್ತಾ ಇರೋದು ಅಂದ್ರೆ ಸೂರ್ಯನ ಪೂಜೆ ಆಗುತ್ತೆ, ಸೂರ್ಯನ ಯಜ್ಞ ಮಾಡ್ತಾರೆ ಸಂಕ್ರಾಂತಿಯ ದಿನ. ಸೊ ಅದಕ್ಕೋಸ್ಕರ ಸೂರ್ಯನಿಂದ ಏನ್ ಕಲಿಬಹುದು ಅಂದ್ರೆ ನಾವು ಪ್ರಾರ್ಥನೆ ಆದ್ರೂ ಮಾಡ್ಬೋದು. ಸೂರ್ಯ ದೇವರೇ ನೀವು ಒಂದಿನಾನು ಹಾಲಿಡೇ ತಗೊಳ್ಳೋದಿಲ್ಲ, ಆದ್ರೂ ನೀವು ಎಲ್ಲಾ ದಿನಾನು ಎಲ್ಲಾನು ಸರಿಯಾಗಿ ಮಾಡ್ತಾ ಇರ್ತೇನೆ. ನಮಗೂ ಭಕ್ತಿನಲ್ಲಿ ಅದೇ ರೀತಿ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಕೊಡಿ ಅಂತ. ಚಂದ್ರನಿಂದ ಏನ್ ಕಲಿಬಹುದು ನಾವು? ತಾಳ್ಮೆ, ಸಹನೆ. ವೆರಿ ಗುಡ್. ಮತ್ತೆ ಚಂದ್ರ ಹೇಗಿರ್ತಾನೆ? ಪೂರ್ತಿ ತಿಂಗಳು ಹೆಂಗಿರ್ತಾನೆ ಚಂದ್ರ? ಹಾ, ಹುಣ್ಣಿಮೆ ಬರ್ತಾ ಇರುವಾಗ ಬೆಳಿತಾ ಇರುತ್ತೆ, ಹೌದಲ್ಲ? ಆಮೇಲೆ ಅಮಾವಾಸ್ಯೆ ಬರುವಾಗ ಕುಗ್ತಾ ಇರುತ್ತೆ. ನಾವು ಸೂರ್ಯನಿಂದ ಭಕ್ತಿನಲ್ಲಿ ಏನ್ ಕಲಿಬಹುದು ಅಂದ್ರೆ ಹೇಗಿರಬಾರದು ಅಂತ ಕಲಿಬಹುದು. ಸೂರ್ಯನಿಂದ ಅಲ್ಲ, ಚಂದ್ರನಿಂದ. ಚಂದ್ರ ಹೇಗ್ ಬೆಳೀತಾ ಇರ್ತಾನೆ, ಹುಣ್ಣಿಮೆ ತನಕ ಬೆಳೀತಾ ಇರ್ತಾನೆ, ಆಮೇಲೆ ಅಮಾವಾಸ್ಯೆ ತನಕ ಕುಗ್ತಾ ಇರ್ತಾನೆ. ಭಕ್ತಿನಲ್ಲಿ ನಾವು ಈ ರೀತಿ ಇರಬಾರ್ದು ಅಂತ ಚಂದ್ರನಿಂದ ಕಲಿಬಹುದು. ಹೇಗಿರ್ಬೇಕು ನಾವು? ಸೂರ್ಯನ ರೀತಿ ಪ್ರತಿದಿನ. ಆದ್ರೆ ಏನಾಗ್ಬಿಡುತ್ತೆ, ನಮ್ಮ ಭಕ್ತಿ ಕೆಲವು ಬಾರಿ ಚಂದ್ರನಂತರ ಆಗ್ಬಿಡುತ್ತೆ, ಹೌದಲ್ಲ? ಹುಣ್ಣಿಮೆ ರೀತಿ ಬೆಳೀತಾ ಇರುತ್ತೆ, ಸ್ವಲ್ಪ 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 ಬೆಳೀತಾ ಇರುತ್ತೆ. ಆಮೇಲೆ ತುಂಬಾ ಒಂದು ದಿನ ತುಂಬಾ ಉತ್ಸಾಹ ಇರುತ್ತೆ, ಆಮೇಲೆ ಮಾರನೇ ದಿನ ಮತ್ತೆ ಕಡಿಮೆ ಆಗ್ತಾ 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 ಭಕ್ತಿನಲ್ಲಿ ಬಲೂನಲ್ಲಿ ಏರ್ ಯಾವಾಗ ಹೋಗ್ಬಿಡುತ್ತೆ ಆ ರೀತಿ. ಆಮೇಲೆ ಉತ್ಸಾಹನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ರಥಯಾತ್ರೆ ಬರ್ತಾ ಇರುತ್ತೆ ಬೆಳಗಾಮಲ್ಲಿ. ಹಾ ಎಸ್, ಹೋಗ್ಬೇಕು ರಥಯಾತ್ರೆನಲ್ಲಿ. ಆಮೇಲೆ ಅಲ್ಲಿ ಸ್ವಲ್ಪ ಸ್ಫೂರ್ತಿ ಬರುತ್ತೆ. ಸೊ ಆ ರೀತಿ ನಮ್ಮ ಭಕ್ತಿ, ಅಫ್ಕೋರ್ಸ್ ಚಂದ್ರನು ಭಗವಂತನ ಭಕ್ತರೇ, ಆದ್ರೆ ಚಂದ್ರನ ಈ ಹುಣ್ಣಿಮೆ ಮತ್ತು ಹಿಗ್ಗೋದು ಕುಗ್ಗೋದು ಅದನ್ನೇನ್ ಕಲಿಬಹುದು ಅಂತ ಹೇಳಿದ್ರೆ, ನಾವು ನಮ್ಮ ಭಕ್ತಿನಲ್ಲಿ ಈ ರೀತಿ ಘನತರ ಎಲ್ಲ ಆಗಬಾರ್ದು ಅಂತ ಹೇಳಿ ಕಲಿಬಹುದು. ಸೊ ಇವೆರಡು ಸೂರ್ಯ ಮತ್ತು ಚಂದ್ರನಿಂದ. ಸೊ ಅದಕ್ಕೋಸ್ಕರ
ಇದಷ್ಟೇ ಅಲ್ಲ, ಸೂರ್ಯನ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಮತ್ತೊಂದು ತುಂಬಾ ಮುಖ್ಯವಾಗಿರೋದು, ಸಂಕ್ರಾಂತಿಯ ದಿನ ಎಷ್ಟೊಂದು ವಿಶೇಷ ಲೀಲೆಗಳು ಆಗಿದೆ. ಒಂದು, ಕಪಿಲನ ಆಶ್ರಮದಲ್ಲಿ ಯಾರಿದ್ರು? ಸಗರ ಮಹಾರಾಜ್ ಅವರ ಪುತ್ರರು ಬಂದು ಕಪಿಲ ಮುನಿಗೆ ದೋಷಾರ್ಪಣೆ ಮಾಡಿದ್ರು. ಆಮೇಲೆ ಅವರೆಲ್ಲರೂ ಭಸ್ಮರಾಗೋಗ್ಬಿಟ್ರು, ಸಗರನ ಮಕ್ಕಳು. ಆಮೇಲೆ ಯಾರು ಅವರನ್ನೆಲ್ಲ ಉದ್ಧಾರ ಮಾಡೋದಕ್ಕೆ ಭಗೀರಥ ಮಹಾರಾಜರು ಏನ್ ಮಾಡಿದ್ರು? ತಪಸ್ಯ ಮಾಡಿದ್ರು, ಗಂಗೆಯನ್ನು ಆಹ್ವಾನ ಮಾಡಿದ್ರು. ಆ ಗಂಗೆಯ ಜಲದಿಂದ ಏನ್ ಮಾಡಿದ್ರು? ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಮೋಕ್ಷವನ್ನ ಕೊಡಿಸಿದ್ರು. ಆ ದಿನ ಸಂಕ್ರಾಂತಿಯ ದಿನ. ಅಂದ್ರೆ ನಮ್ಮ ಪೂರ್ವಜರಿಗೂ ನಾವೇನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ, ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂತ ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ. ಏನ್ ಮಾಡೋದು? ಸಂಕ್ರಾಂತಿಯ ದಿನ ನಾವು ಭಕ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ? ಅವರೆಲ್ಲರಿಗೂ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಗಂಗಾ ಸಾಗರ್ ಮೇಳ ಅಂತ ಹೇಳಿ, ಎಲ್ಲಿ ಗಂಗಾ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿನಲ್ಲಿ ಯಾವಾಗ ಎಲ್ಲಿ ಮುಟ್ಟತ್ತಲ್ಲ, ಅಲ್ಲಿ ಅದೇ ಕ್ಷೇತ್ರದಲ್ಲಿ ಗಂಗಾ ಸಾಗರ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಎಷ್ಟೋ ಜನ ತರ್ಪಣ ಎಲ್ಲ ಬಿಡ್ತಾರೆ. ಸೊ ಈ ರೀತಿ ಇದೊಂದು ಸಂಕ್ರಾಂತಿಯ ದಿನ ಇದೊಂದಾಗುತ್ತೆ. ನಾನು ಇದೆಲ್ಲ ಹೆಚ್ಚು ಚರ್ಚೆ ಮಾಡೋದಿಲ್ಲ, ಇದೆಲ್ಲ ಬರೀ ಮೆನ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬಾ ಮುಖ್ಯವಾಗಿರೋದು ನಾವೇನ್ ಚರ್ಚೆ ಮಾಡ್ತಾ ಇದೀವಿ ಇವತ್ತು ಅಂತ ಹೇಳಿದ್ರೆ, ಭೀಷ್ಮ ದೇವರು ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಂಡಿರುವಂತಹ ದಿನ ತುಂಬಾ ಮುಖ್ಯವಾಗಿದೆ ಎಲ್ಲ ಭಕ್ತರಿಗೆ. ನಾನು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನ ಈಗ ಓದೋಣ. ಅದಾದ್ಮೇಲೆ ಇದನ್ನ ಸ್ವಲ್ಪ ವಿಸ್ತೃತವಾಗಿ ಚರ್ಚೆಯನ್ನ ಮಾಡೋಣ. ಭೀಷ್ಮ ದೇವರಿಂದ ನಾವೇನೆಲ್ಲ ಕಲಿಬಹುದು ನಮ್ಮ ಜೀವನದಲ್ಲಿ. ತಾವೆಲ್ಲರೂ ಶ್ರೀಮದ್ ಭಾಗವತದ 1ನೇ ಸ್ಕಂದ 9ನೇ ಅಧ್ಯಾಯ ಮತ್ತು 22ನೇ ಶ್ಲೋಕ ತಾವೆಲ್ಲರೂ ತೆಗಿಬಹುದು. ನಿಮ್ಮ ಮೊಬೈಲ್ ಇದ್ರೆ ತೆಗಿಬಹುದು, ವಾಟ್ಸಪ್ ನೋಡೋದಕ್ಕಲ್ಲ. ಶ್ಲೋಕವನ್ನ ಎಲ್ಲರೂ ಹೇಳೋಣ. 1:9:22 ಶ್ರೀಮದ್ ಭಾಗವತಂ 1:9:22. ಯಾರಿಗೆ ಗೊತ್ತಿಲ್ಲ, ವೇದಾಬೇಸ್ 1.9.22 ಪ್ರೆಸ್ ಮಾಡಿದ್ರೆ ನಿಮ್ಗೆ ಶ್ಲೋಕನ ಬರುತ್ತೆ. ಓಕೆ, ಈ ಶ್ಲೋಕ ತಾವೆಲ್ಲರೂ ಹೇಳಿ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಸೋಂಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಸೋಂಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ತಥಾಪ್ಯೇಕಾಂತ ಭಕ್ತೇಷು ಪಶ್ಯ ಭೂಪಾನುಕಂಪಿತಂ ಯನ್ಮೇ ಅಸೋಂಸ್ತ್ಯಜತಃ ಸಾಕ್ಷಾತ್ ಕೃಷ್ಣೋ ದರ್ಶನಮಾಗತಃ. ಯಾರಾದ್ರೂ ಪ್ರಭುಜಿಸ್ ಹೇಳ್ಬೋದು? तथाप्येकांत भक्तेषु पश्य भूपानुकंपितं यन्मे संस्त्यजतः साक्षात् कृष्णो दर्शनमागतः. ಓಕೆ, ಮಾತಾಜಿ ಯಾರಾದ್ರೂ ಹೇಳ್ಬೋದು? ಓಕೆ, ಅನುವಾದ ನಾನು ಓದ್ತೇನೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದಕಿ. ಅವನು ಎಲ್ಲರ ಬಗೆಗೂ ಸಮಾನ ಕರುಣೆಯನ್ನು ತೋರಿಸುತ್ತಿದ್ದರೂ ನಾನು ಅವನ ಅಚ್ಛಿನ್ನ ದಾಸನಾದುದರಿಂದ ನನ್ನ ಜೀವನವನ್ನು ಕೊನೆಗೊಳಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಕೃಪೆಯಿಟ್ಟು ನನ್ನೆದುರಿಗೆ ಆಗಮಿಸಿದ್ದಾನೆ. ಯಾರು ಹೇಳ್ತಾ ಇರೋದು ಈ ಶ್ಲೋಕ?
ವೈಶ್ವದೇವರು ಹೇಳ್ತಾ ಇದ್ದಾರೆ. ನಾನು ಸ್ವಲ್ಪ ಹಿನ್ನೆಲೆಯನ್ನ ಕೊಡ್ತೀನಿ, ತಮ್ಮೆಲ್ಲರಿಗೂ ಇದನ್ನೆಲ್ಲ ಸರಿಯಾಗಿ ಅರ್ಥ ಆಗ್ಲಿ ಅಂತ ಹೇಳಿ. ಇದ್ರ ಬ್ಯಾಕ್ ಗ್ರೌಂಡ್ ಏನು ಅಂತ ಹೇಳಿದ್ರೆ, ಯುಧಿಷ್ಠಿರ್ ಮಹಾರಾಜರು ಸಂಪೂರ್ಣ ಕುರುಕ್ಷೇತ್ರ ಯುದ್ಧ ಮುಗ್ದಿದೆ. ಕುರುಕ್ಷೇತ್ರ ಯುದ್ಧ ಮುಗ್ದ ಮೇಲೆ ಕೌರವರೆಲ್ಲರೂ ನಾಶ ಆಗಿದ್ದಾರೆ. ಈಗ ಪಾಂಡವರು ಉಳಿದಿದ್ದಾರೆ. ಈಗ ಎಲ್ಲರಿಗೂ ಯುಧಿಷ್ಠಿರ ಮಹಾರಾಜರು ಆ ಎಲ್ಲಾ ಕೌರವರಿಗೆ ಏನ್ ಹೇಳ್ತಾರೆ, ತರ್ಪಣ ಎಲ್ಲ ಬಿಟ್ಟಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇದೆ. ಏನಕ್ಕೆ ಬೇಜಾರಾಗ್ತಾ ಇದೆ ನೋಡಿ, ಯಾರು ನಿಜವಾದ ಭಕ್ತರು ಇರ್ತಾರಲ್ಲ, ಯಾರ ದುಃಖವನ್ನು ಅವರು ಸಹನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವಾಗ ಭಕ್ತಿ ಬೆಳೀತಾ ಇರುತ್ತೆ, ಹೃದಯದಲ್ಲಿ ಅನುಕಂಪನ ಬೆಳೀತಾ ಇರುತ್ತೆ, ಅವರ ಹೃದಯ ತುಂಬಾ ಮೃದು ಆಗೋಗುತ್ತೆ. ಕಠೋರ ಹೃದಯ ಮೃದು ಹೃದಯ ಆಗುತ್ತೆ. ಭಕ್ತಿಯ ಲಕ್ಷಣ ಅಂತ ಹೇಳಿದ್ರೆ ಹೃದಯ ಏನ್ ಮಾಡುತ್ತೆ, ಮೃದು ಮಾಡುತ್ತೆ. ನಾನು ಒಂದು ಬಾರಿ ಶಿಲ ಪ್ರಭುಪಾದರ ಒಂದು ಕಥೆಯನ್ನ ಕೇಳ್ತಾ ಇದ್ದೆ. ಶಿಲ ಪ್ರಭುಪಾದರು ಕೆಲವು ಬಾರಿ ಬೆಳಿಗ್ಗೆ ಮಾರ್ನಿಂಗ್ ವಾಕ್ ಹೋಗ್ತಾ ಇರುವಾಗ ಏನ್ ಮಾಡ್ತಾ ಇದ್ರು, ಬೇರೆ ಬೇರೆ ಪ್ರಕೃತಿಯ ಸನ್ನಿವೇಶಗಳನ್ನೆಲ್ಲ ನೋಡಿ ಪ್ರಭುಪಾದರು ಏನ್ ಹೇಳ್ತಾ ಇದ್ರು, ನಮ್ಮೆಲ್ಲರಿಗೂ ಪಾಠವನ್ನ ಕಲಿಸ್ತಾ ಇದ್ರು. ಅದರಲ್ಲಿ ಒಂದು ಸನ್ನಿವೇಶ, ಪ್ರಭುಪಾದರು ಹೋಗ್ತಾ ಇರುವಾಗ ಒಂದು ಸ್ನೋ ಅಂದ್ರೆ ಎಲ್ಲಿ ಹಿಮ ಎಲ್ಲ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಅವರ ಕೋಲಿನಿಂದ ಏನ್ ಮಾಡ್ತಾ ಇದ್ರು, ಜಜ್ಜಿ ಎಲ್ಲ ಪುಡಿ ಮಾಡ್ತಾ ಇದ್ರು. ಎಲ್ಲೇ ಹೋದ್ರು ಅದನ್ನೇ ಮಾಡ್ತಾ ಇದ್ರು ಪ್ರಭುಪಾದರು. ಆಮೇಲೆ ಶಿಷ್ಯರಿಗೆಲ್ಲರಿಗೂ ಅನ್ನಿಸ್ತಾ ಇತ್ತು, ಪ್ರಭುಪಾದರಿಗೆ ಕೆಲವು ಬಾರಿ ಎಲ್ಲರಿಗೂ ಒಂದೊಂದೊಂದು ಹ್ಯಾಬಿಟ್ ಇರುತ್ತಲ್ಲ, ಪೆನ್ನನ್ನ ಈ ರೀತಿ ಮಾಡ್ತಾ ಇರ್ತಾರೆ, ಇಲ್ಲ ಈ ರೀತಿ ಕೈಯಲ್ಲಿ ಏನಾದ್ರು ಮಾಡ್ತಾ ಇರ್ತಾರೆ, ಹೌದಲ್ಲ? ಆ ರೀತಿ ಅವ್ರಿಗೂ ಅನಿಸ್ತಾ ಇತ್ತು, ಪ್ರಭುಪಾದರಿಗೂ ಮೋಸ್ಟ್ಲಿ ಈ ರೀತಿ ಇದು ಜಜ್ತಾ ಇದಾರೆ, ಏನೋ ಒಂದು ಹ್ಯಾಬಿಟ್ ಇರ್ಬೇಕನ್ನೋ ಅಂತ. ಪ್ರಭುಪಾದರಿಗೆ ಅವ್ರು ಕೇಳಿದ್ರು, ಪ್ರಭುಪಾದ ಯಾಕೆ ನೀವು ಈ ರೀತಿ ಜಜ್ತಾ ಇದ್ದೀರಿ ಅಂತ. ಆಗ ಪ್ರಭುಪಾದರು ಹೇಳಿದ್ರು, ನನ್ಗೆ ಯಾವಾಗ ತುಂಬಾ ಏನಾದ್ರೂ ಕಠೋರವಾಗಿರುತ್ತೆ ಅದನ್ನ ನೋಡಿದ್ರೆ ಸಹನೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾ ಏನ್ ಮಾಡ್ತೀನಿ, ಅದನ್ನ ಜಜ್ಜಿ ಏನ್ ಮಾಡ್ತೀನಿ, ಮೃದು ಮಾಡ್ತೀನಿ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಹೇಳ್ತಾ ಇದ್ರು, ಭಕ್ತಿ ಅಂತ ಹೇಳಿದ್ರೆ ಏನ್ ಮಾಡುತ್ತೆ, ನಮ್ಮ ಕಠೋರ ಹೃದಯ ಏನ್ ಮಾಡುತ್ತೆ, ಮೃದು ಮಾಡುತ್ತೆ. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ಕಠೋರ ಹೃದಯದಿಂದ ಭಗವಂತನ ನಾಮ ಜಪ ಮಾಡಿದ್ರು ಅದು ಅದರ ರಸದ ಅನುಭವ ಆಗೋದಿಲ್ಲ. ತದಶ್ಮಸಾರಂ ಹೃದಯಂ ಬತೇದಂ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಭಗವಂತನ ನಾಮ ಜಪ ಮಾಡಿದ್ರೆ ನಮಗೆ ಏನಾಗ್ಬೇಕು, ಭಗವಂತನ ಪ್ರತಿ ತುಂಬಾ ಭಕ್ತಿಯ ಭಾವನೆಗಳು ಜಾಗೃತ ಆಗ್ಬೇಕು. ಭಗವಂತನಿಗೆ ಏನು ಸೇವೆಯನ್ನ ಮಾಡಬೇಕು, ಭಗವಂತನಿಗೆ ಹೇಗೆ ನಾವು ನಮ್ಮ ಭಕ್ತಿಯನ್ನ ಸಮರ್ಪಣೆಯನ್ನ ಮಾಡಬೇಕು. ಆದ್ರೆ ಕೆಲವು ಬಾರಿ ಜಪ ಮಾಡ್ತಾ ಇದ್ರು ಈ ಎಲ್ಲ ಭಾವನೆಗಳು ಬರೋದೇ ಇಲ್ಲ. ಅನ್ನಿಸ್ತಾ ಇರ್ತಾರೆ, ನಾನು ಇಸ್ಕಾನ್ಗೆ ಬಂದ್ಬಿಟ್ಟು ಸ್ವಲ್ಪ ತಪ್ಪು ಮಾಡ್ಬಿಟ್ಟೆ, ನಾನು ಸ್ವಲ್ಪ ಲೇಟಾಗಿ ಬರ್ಬೇಕಿತ್ತು ಭಕ್ತಿಗೆ. ಯಾಕೆ, ಸ್ವಲ್ಪ ಎಂಜಾಯ್ ಮಾಡ್ಬಿಟ್ಟು ಬರ್ಬೇಕಿತ್ತು. ಆದ್ರೆ ಎಂಜಾಯ್ ಮಾಡೋಕ್ಕಿಂತ ಮುಂಚೆನೆ ಭಕ್ತರು ನನಗೆ ಪುಸ್ತಕ ಕೊಟ್ಬಿಟ್ಟು ಓದಿಸ್ಬಿಟ್ಟು ಜಪ ಮಾಡಿಸ್ಬಿಟ್ಟು ಏನ್ ಮಾಡ್ತಾ ಇದಾರೆ, ನನಗೆ ಭಕ್ತಿಯಲ್ಲಿ ಮುಂದೆ ತಳ್ತಾ ಇದಾರೆ. ನನಗೆ ಅಷ್ಟು ಹೋಗೋದಕ್ಕೆ ಇಷ್ಟ ಇಲ್ಲ, ಆದ್ರೂ ಪುಷ್ ಮಾಡಿ 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 ಏನ್ ಮಾಡ್ತಾ ಇದಾರೆ, ಮುಂದೆ ತಳ್ತಾ ಇದಾರೆ. ನನಗೆ ಈ ಜ್ಞಾನ ಬಂದಿರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಾ ಇತ್ತು, ಸ್ವಲ್ಪ ನಾನು ಫ್ರೀಯಾಗಿ ಎಂಜಾಯ್ ಮಾಡೋದಿತ್ತು ಜಗತ್ತು. ಆದ್ರೆ ಈಗ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಎಂಜಾಯ್ ಮಾಡೋದಕ್ಕೂ ಆಗೋದಿಲ್ಲ ಪೂರ್ತಿ. ಯಾಕೆ, ಜ್ಞಾನ ಬಂದ್ಬಿಟ್ಟಿದೆ. ಅದ್ ಮಾಡಿದ್ರೆ ನಾನು ಪಾಪದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು, ನಾನು ಆ ಕಡೆನೂ ಹೋಗೋದಕ್ಕಾಗೋದಿಲ್ಲ, ಈ ಕಡೆ ಹೋಗೋದಕ್ಕೆ ಮನಸ್ಸಿಲ್ಲ, ಆದ್ರೆ ಆ ಕಡೆಗೆ ಹೋಗೋದಕ್ಕೆ ಭಯ ಇದೆ. ಪಾಪದ ದಾರಿಯಲ್ಲಿ ಹೋಗೋದಕ್ಕೆ ಭಯ ಇದೆ, ಇಷ್ಟ ಇದೆ, ಆದ್ರೆ ಭಯನೂ ಇದೆ. ಆದ್ರೆ ಇಲ್ಲಿ ಭಕ್ತಿ ಮಾಡೋದಕ್ಕೆ ಇಷ್ಟ ಇಲ್ಲ, ಕಷ್ಟ ಇದೆ. ಸೊ ಈಗೇನ್ ಮಾಡೋದು, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಕೆಲವರೆಲ್ಲ, ಎಲ್ಲಿದ್ದಾರೆ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಮುಂದೆ ಹೋಗೋದಕ್ಕೆ ಇಷ್ಟ ಮಾಡೋದಿಲ್ಲ. ಯಾಕಂದ್ರೆ ಸ್ವಲ್ಪ ಇಲ್ಲೇ ನಾನು ರೆಸ್ಟ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆಮೇಲೆ ಮುಂದೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಕೆಲವು ಬಾರಿ ಕುಂಠಿತವಾಗ್ಬಿಡುತ್ತೆ. ಆದ್ರೆ ನಮ್ಗನ್ಸುತ್ತೆ, ನಾನ್ ಮುಂದೆ ಹೋಗೋದಕ್ಕೂ ನನಗೆ
ಅಷ್ಟು ಧೈರ್ಯ ಇಲ್ಲ. ಆದ್ರೆ ಈ ಕಡೆ ಹೋಗೋದಕ್ಕೆ ಭಯ ಇದೆ. ಅದಕ್ಕೋಸ್ಕರ ಕೆಲವು ಬಾರಿ ಭಕ್ತರು ಒಂದು ಸ್ಟೇಜಿಗೆ ಬಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಮುಂದೆ ಹೋಗೋದಕ್ಕೆ. ಯಾಕಂದ್ರೆ ಭಕ್ತಿ ಏನ್ ಮಾಡ್ತಾ ಇರುತ್ತೆ, ಡಿಮ್ಯಾಂಡ್ ಮಾಡುತ್ತೆ. ನಮಗೆ ಭಕ್ತಿ ಏನ್ ಮಾಡ್ತಾ ಇರುತ್ತೆ, ಹೇಳುತ್ತೆ, ಓ ಭಗವಂತ ಯಾವಾಗಲೂ ನಮ್ಮನ್ನ ಎಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಎಲ್ಲೇ ಇದ್ರು ಭಗವಂತ ಹೇಳ್ತಾನೆ ಕಂಟಿನ್ಯೂಸ್ಲಿ ವಾಕ್ ಮಾಡ್ತಾ ಇರ್ಬೇಕು ಅಂತ. ಯೋಗ ಮಾಡೋರು, ಯೋಗ ಟ್ರೈನರ್ಸ್ ಎಲ್ಲ ಇರ್ತಾರಲ್ಲ, ಅವ್ರು ಒಂದು ಹೇಳ್ಕೊಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಏನ್ ಮಾಡ್ಬೇಕು, ಕಂಟಿನ್ಯೂಸ್ ಬಾಡಿ ಮೂವ್ಮೆಂಟ್ ಅಲ್ಲಿ ಇರಬೇಕು. ಅದೇ ರೀತಿ ಭಗವಂತ ಏನ್ ಹೇಳ್ತಾನೆ, ನಾವು ಭಕ್ತಿನಲ್ಲಿ ಬಂದಾಗ ಹೇಗಿರ್ಬೇಕು, ಮೂವ್ ಆಗ್ತಾ ಇರ್ಬೇಕು. ಮೂವ್ ಆಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ, ಹರಿತಾ ಇರೋ ನೀರು ಹೇಗಿರುತ್ತೆ, ಸ್ವಚ್ಛವಾಗಿರುತ್ತೆ. ವೆರಿ ಗುಡ್. ಹರಿದೇ ಇರೋಂತ ನೀರು ಹೇಗಿರುತ್ತೆ, ಕಲುಷಿತ ಒಂದು ಕುತ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತದೆ? ಹೇಳ್ತಾರೆ ಸ್ಟಾಗ್ನೆಂಟ್ ವಾಟರ್ ಈಸ್ ಡರ್ಟಿ ವಾಟರ್, ಮೂವಿಂಗ್ ವಾಟರ್ ಇಸ್ ಕ್ಲೀನ್ ವಾಟರ್. ಯಾವಾಗ ನದಿ ನೀರು ನದಿ ಯಾವಾಗ ಶುದ್ಧವಾಗಿರುತ್ತೆ, ಯಾಕಂದ್ರೆ ಸದಾ ಹರಿತಾ ಇರುತ್ತೆ. ಯಾವಾಗ ನದಿ ನೀರು ನಿಂತ್ಕೊಂಡ್ಬಿಡುತ್ತೆ, ಕಲುಷಿತ ಆಗೋಗ್ಬಿಡುತ್ತೆ. ಅದೇ ರೀತಿ ನಮ್ಮ ಭಕ್ತಿ ಯಾವಾಗ ನಡೀತಾ ಇರುತ್ತೆ, ಶುದ್ಧವಾಗಿರುತ್ತೆ. ಅಂದ್ರೆ ನಾವು ನಡೀತಾ ಇರ್ತೀವಿ. ನದಿಯ ನೀರು ಯಾವಾಗ ನಿಂತೋಗ್ಬಿಡುತ್ತೆ, ಅಂದ್ರೆ ನಮ್ಮ ಭಕ್ತಿ ಯಾವಾಗ ಸ್ವಲ್ಪ ನಿಂತೋಗ್ಬಿಡುತ್ತೆ, ಆಗೇನಾಗುತ್ತೆ, ಕಲುಷಿತ ಬರೋದು ಪ್ರಾರಂಭ ಆಗುತ್ತೆ. ಅನುಭವ ಮಾಡ್ಕೊಳ್ಬೋದು. ನಾವೇನಾದ್ರೂ ಭಕ್ತಿನಲ್ಲಿ ನಮ್ಮ ಹೃದಯದಿಂದ ನಾವು ಏನಾದ್ರು ಭಕ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ಎಷ್ಟೊಂದು ನೆಗೆಟಿವ್ ಥಾಟ್ಸ್ ಬರೋದು ಪ್ರಾರಂಭ ಆಗುತ್ತೆ. ಆಮೇಲೆ ಅನರ್ಥಗಳು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇರುತ್ತೆ, ನಾನಿದ್ದೀನಿ ಇನ್ನು ಆ ರೀತಿ. ಅದಕ್ಕೋಸ್ಕರ ನಾನೇನ್ ಹೇಳ್ತಾ ಇದ್ದೆ, ಯಾಕಿಲ್ಲಿ ಇದಕ್ಕಿಂತ ಮುಂಚೆ ನಾನ್ ಹೇಳ್ತಾ ಇದ್ದೆ, ಪ್ರಭುಪಾದರು ಹೇಳ್ತಾ ಇದ್ರು, ನಮ್ಮ ಹೃದಯ ಏನಾಗ್ಬೇಕು, ಮೃದು ಆಗ್ಬೇಕು. ಆ ಮೃದು ಆಗೋದಕ್ಕೆ ಏನ್ ಮಾಡ್ತಾ ಇದ್ರು, ಪ್ರಭುಪಾದರು ಹೇಳ್ತಾ ಇದ್ರು, ಚಜ್ಜಿ ತೋರಿಸ್ತಾ ಇದ್ರು, ನಾವು ನಮ್ಮೆಲ್ಲ ಹೃದಯವನ್ನು ಹೇಗಿಡ್ಬೇಕು, ಯಾವಾಗ್ಲೂ ಮೃದುವಾಗಿ ಇಟ್ಕೊಂಡಿರು, ಆಗ ಭಕ್ತಿಯಲ್ಲಿ ಹುಟ್ಟುತ್ತೆ. ನೋಡಿ, ಇದು ತುಂಬಾ ಸುಲಭ ಅರ್ಥ ಮಾಡ್ಕೊಳ್ಳೋದು. ಎಷ್ಟೋ ಜನ ಹಳ್ಳಿಯಿಂದಾನೂ ಇದ್ದಾರೆ. ನಾವೇನಾದ್ರೂ ಒಂದು ಗಿಡ ಬೆಳೆಸ್ಬೇಕು ಅಂದ್ರೆ ಏನ್ ಮಾಡ್ತೀವಿ ಮೊದಲು, ವೆರಿ ಗುಡ್, ಮಣ್ಣನ್ನ ಮೊದಲು ಅಗಿತಾರೆ, ಅದಾದ್ಮೇಲೆ ಅದನ್ನ ಸಾಫ್ಟ್ ಮಾಡ್ತಾರೆ, ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಯಾವ್ದಾದ್ರು ಹಾರ್ಡ್ ಸಾಯಿಲ್ ಇರುತ್ತೆ, ಅಲ್ಲಿ ಫರ್ಟಿಲಿಟಿ ಇರೋದಿಲ್ಲ, ಅಲ್ಲಿ ಫಲವತ್ತಾಗಿ ಆಗೋದಿಲ್ಲ. ಅದೇ ರೀತಿ ನಮ್ಮ ಹೃದಯನೂ ಅಷ್ಟೇ. ಅದಕ್ಕೋಸ್ಕರ ಬಲದೇವರು ಏನ್ ಇಟ್ಕೊಂಡಿದ್ದಾರೆ, ಬಲದೇವನ್ ಇಟ್ಕೊಂಡಿದ್ದಾರೆ, ನೇಗಿಲು ಇಟ್ಕೊಂಡಿದ್ದಾರೆ. ಏನಕ್ಕೆ ನೇಗಿಲು ಇಟ್ಕೊಂಡಿರೋದು, ಎಲ್ಲರಿಗೂ ತೋರ್ಸೋದಕ್ಕೆ. ಏನ್ ಮಾಡೋದು ಅಂತ ಹೇಳಿ ಮೊದಲು ಅಗಿಬೇಕು ಅಂತ. ಕೊಳಲನ್ನ ನಾದ ಕೇಳೋಕ್ಕಿಂತ ಮುಂಚೆ ಬಲರಾಮರಿಂದ ನೇಗಿಲಿಂದ ಅದು ಅಗಿಬೇಕು, ಆಗ ಭಗವಂತನ ಕೊಳಲನ್ನು ನಾದ ಕೇಳಿಸುತ್ತೆ. ಬಲರಾಮರು ಯಾರು, ಗುರುತತ್ವ. ಸೊ ಗುರುವಿನ ವಾಣಿ ಕೇಳಿದ್ರೆ ಏನನ್ಸುತ್ತೆ ಕೆಲವು ಬಾರಿ, ಓ ಯಾಕೆ ಇಷ್ಟೊಂದು ಕಠೋರವಾಗಿ ಹೇಳ್ತಾರೆ. ಭಕ್ತಿ ಹೇಳಿದ್ರೆ ಯಾವಾಗ್ಲೂ ತುಂಬಾ ಇಷ್ಟೊಂದು ಕಠೋರವಾಗಿರೋದು ಹೇಳ್ಬಾರ್ದು, ಚರ್ಚೆ ಮಾಡಬಾರ್ದು. ಯಾವಾಗ್ಲೂ ತುಂಬಾ ಮೃದುವಾಗಿ ಚರ್ಚೆ, ಯಾರು ಅದ್ರ ಬಗ್ಗೆ ಚರ್ಚೆ, ಬರೀ ಲೀಲಾ ಚರ್ಚೆ ಆಗ್ಬೇಕು. ಇದರ ಅನರ್ಥಗಳ ಬಗ್ಗೆ ಎಲ್ಲ ಯಾಕೆ ಚರ್ಚೆ ಮಾಡ್ಬೇಕು? ಅನರ್ಥಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಸ್ವಲ್ಪ ನೋವಾಗುತ್ತೆ. ಭಗವಂತನ ಲೀಲೆ ಚರ್ಚೆ ಮಾಡಿದ್ರೆ ಖುಷಿ ಆಗುತ್ತೆ. ಬರೀ ಲೀಲೆ ಚರ್ಚೆ ಮಾಡೋಣಲ್ಲ, ಅನರ್ಥಗಳ ಬಗ್ಗೆ ಚರ್ಚೆ ಮಾಡೋಕೆ ಮಾಡಬಾರ್ದ? ಅನರ್ಥಗಳು ಹೋದ್ಮೇಲೆ ಏನಾಗುತ್ತೆ? ನೋಡಿ, ನಾನು ಮತ್ತೊಂದು ದಾರಿ ಮೇಲೆ ಹೋಗ್ತಾ ಇದ್ದೀನಿ, ಈಗ ಇಷ್ಟು ಸಾಕು ಅನ್ಸುತ್ತೆ. ಒಟ್ಟಲ್ಲಿ ನೋಡಿ, ನಾ ಹೇಳ್ತಾ ಇದ್ರೆ ಭಗವಂತ ಕೃಷ್ಣನ ಕೊಳಲನ ನಾದಕ್ಕಿಂತ ಮುಂಚೆ ಬಲರಾಮರ ನೇಗಿಲು, ಅದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ನಮ್ಮ ಭಕ್ತಿಯ ಸ್ತರದಲ್ಲಿ 9 ಸ್ತರದಲ್ಲಿ ನಿಷ್ಠ, ಆಸಕ್ತಿ, ರುಚಿ, ಭಾವ, ಪ್ರೇಮ ಇದೆಲ್ಲ ಬರೋಕ್ಕಿಂತ ಮುಂಚೆ ಒಂದು ಸ್ಟೇಜ್ ಇದೆ. ಅದೇನದು? ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಆದ್ಮೇಲೆ ಇದೆಲ್ಲ ಬರುತ್ತೆ. ಸೊ ಅದಕ್ಕೋಸ್ಕರ ಅನರ್ಥ ನಿವೃತ್ತಿ ಇದು ಒಂದು ಬೆಟ್ಟ ಹತ್ತುತ್ತಾ ಇರೋ ಹಾಗೆ. ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರುತ್ತೆ, ಓ ಭಕ್ತಿ ಅಂತ ಹೇಳಿದ್ರೆ ಇದು ತುಂಬಾ ಕಷ್ಟ. ಪ್ರಾರಂಭದಲ್ಲಿ ಭಕ್ತಿ ತುಂಬಾ ಚೆನ್ನಾಗಿರುತ್ತೆ, ಎಸ್.
ಆದ್ರೆ ಕ್ರಮೇಣ ಅದು ಭಕ್ತಿಲಿ ರುಚಿ ಕಳ್ಕೊಂಡ್ಬಿಡ್ತೀವಿ. ಯಾಕೆ? ಯಾಕಂದ್ರೆ ಅನರ್ಥಗಳು ಕಾಣಿಸ್ಕೊಳ್ಳುತ್ತೆ. ಅದೇ ರೀತಿ ನಾವು ಆದ್ರೆ ಅದನ್ನ ಕಳ್ಕೊಳ್ಳಬಾರದು ಅಂತ ಹೇಳಿ ಶಾಸ್ತ್ರದಲ್ಲಿ ಎಷ್ಟೊಂದು ಉಲ್ಲೇಖಗಳಾಗುತ್ತೆ. ಅದನ್ನ ನಾವು ಕೇಳ್ತಾ ಇದ್ರೆ ಏನಾಗುತ್ತೆ, ನಮ್ಮ ಭಕ್ತಿಯಲ್ಲಿ ಶ್ರದ್ಧೆನೂ ಇರುತ್ತೆ. ಸೊ ಈಗ ಏನು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಭೀಷ್ಮ ದೇವರು ಈಗ ಯುಧಿಷ್ಠಿರ ಮಹಾರಾಜರ ಹೃದಯದಲ್ಲಿ ಏನಿದೆ? ಅನುಕಂಪ ಇದೆ. ಯಾಕೆಂದ್ರೆ ಎಲ್ಲಾ ಭಕ್ತರು, ಎಲ್ಲ ಕೌರವರೆಲ್ಲರೂ ಸತ್ತಿರೋದಕ್ಕೆ ಕಾರಣ ಏನು? ನಾನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯುಧಿಷ್ಠಿರ ಮಹಾರಾಜರು ಯಾವ್ದು ಅವ್ರ ತಪ್ಪಲ್ಲ ಅದನ್ನು ಅವರು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಬಾರಿ ನಮ್ಮ ತಪ್ಪನ್ನೇ ನಾವು ಸ್ವೀಕಾರ ಮಾಡ್ಕೊಳ್ಳೋದು ಕಷ್ಟ. ಮಾಡಿದ್ರು ಹೇಗಾದ್ರೂ ಮಾಡಿ ತಪ್ಪನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತೀವಿ. ಇಲ್ಲ, ಆದ್ರೆ ಯುಧಿಷ್ಠಿರ ಮಹಾರಾಜರು ಅವ್ರ ಅಲ್ವೇ ಅಲ್ಲ. ಯಾರು ತಪ್ಪಿದು? ಕೌರವ್ರದ್ದು. ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ? ನನ್ನಿಂದ ಈ ಕುರುಕ್ಷೇತ್ರ ಯುದ್ಧ ಆಯ್ತು. ಯಾಕೆಂದ್ರೆ ನನಗೆ ಈ ರಾಜ್ಯದ ಮೇಲೆ, ಈ ಆಸ್ಥಾನದ ಮೇಲೆ ನನಗೆ ಮೋಹ ಇತ್ತು. ಅದಕ್ಕೋಸ್ಕರ ಈ ದೊಡ್ಡ ಯುದ್ಧವನ್ನ ಮಾಡ್ಬೇಕಾಯ್ತು. ಆದ್ರೆ ನಾರದ ಮುನಿ, ಕೃಷ್ಣ ಇವರೆಲ್ಲರೂ ಇವರನ್ನ ಸಾಂತ್ವನ ಪಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೂ ಅವರ ಹೃದಯವನ್ನ ಸಾಂತ್ವನ ಆಗಿಲ್ಲ. ಯುಧಿಷ್ಠಿರ್ ವಾಸ್ ನಾಟ್ ಪ್ಯಾಸಿಫೈಡ್. ಆಗ ಕೊನೆಯಲ್ಲಿ ಭಗವಂತನ್ಗನ್ಸುತ್ತೆ, ಈಗ ಇವರೆಲ್ಲರಿಗೂ ನಾನು ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು? ಪಾಂಡವರಿಗೆ ಭೀಷ್ಮದೇವರ ಹತ್ರ ಕರ್ಕೊಂಡು ಹೋಗ್ಬೇಕು. ಭೀಷ್ಮದೇವರು ಈಗ ಎಲ್ಲಿದ್ದಾರೆ? ಯಾಕೆಂದ್ರೆ ಅವ್ರಿಗೆ ಅನ್ನಿಸ್ತಾ ಇತ್ತು, ನಾನು ಆಸ್ಥಾನದಲ್ಲಿ ಇದ್ದಾಗ ಎಷ್ಟೊಂದು ಈ ರಾಜನೀತಿಯಲ್ಲಿ ಒಳಗಾಗಿ ಯಾವ್ದ್ರಲ್ಲಿ ಎಷ್ಟೊಂದು ನನ್ನಿಂದ ಪಾಪಗಳಾಗಿದೆ. ಏನೆಲ್ಲ ಪಾಪಗಳಾಗಿತ್ತು? ಭೀಷ್ಮರ ಸನ್ನಿಧಿಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಆಯ್ತು. ಆಮೇಲೆ ಜೂಜಿನಲ್ಲಿ ಮೋಸದಿಂದ ಪಾಂಡವರಿಗೆಲ್ಲ ಎಷ್ಟೊಂದು ಅನ್ಯಾಯ ಎಲ್ಲ ಮಾಡ್ತಾ ಇದ್ರು. ಅವ್ರಿಗೆ ಅನ್ನಿಸ್ತಾ ಇತ್ತು, ನನ್ನ ಸಮಕ್ಷಮದಲ್ಲಿ ಏನಾಗಿದೆ? ಎಷ್ಟೊಂದು ಅನ್ಯಾಯ ಆಗಿದೆ. ಆದ್ರೂ ನಾನು ಅದನ್ನ ಸರಿ ಮಾಡೋದಕ್ಕೆ ನಾನು ಮಾಡಿಲ್ಲ. ಅದಕ್ಕೋಸ್ಕರ ನನಗೀಗ ಪ್ರಾಯಶ್ಚಿತ್ತ ಆಗ್ಬೇಕು. ಅದಕ್ಕೋಸ್ಕರ ಅರ್ಜುನನ ಪೂರ್ತಿ ಬಾಣಗಳ ಮೇಲೆ ಸಾಮಾನ್ಯವಾಗಿ ಮಲ್ಕೊಳ್ಬೇಕು ಅಂತ ಹೇಳಿದ್ರೆ ಸಾಫ್ಟ್ ಬೆಡ್, ಕುರ್ಲಾನ್, ಸ್ಲೀಪ್ ವೆಲ್, ಎಷ್ಟೊಂದು ಬೆಡ್ಸ್ ಅನ್ನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಲ್ಕೊಳ್ಬೇಕು ಅಂತ ಹೇಳಿದ್ರೆ ಸೂರ್ಯೋದಯ ಆಗಿರೋದು ಗೊತ್ತಾಗ್ಬಾರ್ದು. ಆ ರೀತಿ ಮಲ್ಕೊಂಡಿರ್ಬೇಕು. ಆ ರೀತಿ ತುಂಬಾ ಒಳ್ಳೆ ಸಾಫ್ಟ್ ಬೆಡ್ ನಲ್ಲಿ ಈಗೇನ್ ಕಲಿಯುಗದಲ್ಲಿ ಮಲ್ಕೊಳ್ತಾ ಇದ್ರು ನಿದ್ದೆ ಬರ್ತಾ ಇಲ್ಲ. ಹೌದಲ್ಲ? ಎಷ್ಟೋ ಭಿಕ್ಷುಕರು ರೋಡ್ ನಲ್ಲಿ ಮಲ್ಕೊಂಡಿರ್ತಾರೆ, ಆರಾಮಾಗಿ ಮಲ್ಕೊಂಡಿರ್ತಾರೆ. ಆದ್ರೆ ತುಂಬಾ ದೊಡ್ಡವನಲ್ಲಿ ತುಂಬಾ ಸಾಫ್ಟ್ ಬೆಡ್ ಅಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ. ಯಾಕೆ? ಯಾಕೆ ಅಂತ ಹೇಳಿದ್ರೆ ಆ ಚಿಂತ ಎಲ್ಲಿ ಕರ್ಕೊಂಡು ಹೋಗ್ತದೆ? ಚಿತೆಗೆ. ಆ ಬಡವ ಇದ್ದಾನೆ, ಅವನು ನಿಶ್ಚಿಂತೆಯಾಗಿ ಮಲ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ಭೀಷ್ಮರು ಅವರು ಆರೋ ಬೆಡ್ ಅಂದ್ರೆ ಇದು ಶರಶಯ್ಯ ಮೇಲೆ ಮಲ್ಕೊಂಡಿದ್ದಾರೆ. ಅವರು ಉತ್ತಮವಾದಂತ ಸಮಯಕ್ಕೆ ಕಾಯ್ತಾ ಇದ್ದಾರೆ. ಯಾವ ಸಮಯಕ್ಕೆ? ಅವ್ರ ಶರೀರವನ್ನು ಬಿಡೋದಕ್ಕೆ. ಅವರಿಗೆ ಒಂದು ವರ ಸಿಕ್ಕಿತ್ತು. ಏನು ವರ? ಇಚ್ಛಾ ಮೃತ್ಯು ಅಂದ್ರೆ ಮೃತ್ಯು ಬೇಕಾದಾಗ ಇವ್ರು ಕರಿಬಹುದು ಅಂತ. ತುಂಬಾ ಕಷ್ಟ, ಹೌದಲ್ಲ? ಯಾರಿಂದ ಈ ವರ ಸಿಕ್ಕಿದ್ದು? ಶಾಂತನು, ಅವರ ತಂದೆ. ಸೊ ಅವರ ತಂದೆ ಭೀಷ್ಮರಿಂದ ತುಂಬಾ ಪ್ರಸನ್ನರಾಗಿ ವರವನ್ನ ಕೊಟ್ಟಿರ್ತಾರೆ, ಇಚ್ಛಾ ಮೃತ್ಯು ಆಗಿ ನೀನು. ಅದಕ್ಕೋಸ್ಕರ ಭೀಷ್ಮರಿಗೆ ಅನ್ನಿಸ್ತಾ ಇದೆ, ಇಚ್ಛಾ ಮೃತ್ಯು ವರ ಏನಾದ್ರೂ ಇದ್ರೆ ನಾನು ಮೃತ್ಯುವನ್ನ ಸರಿಯಾದ ಸಮಯಕ್ಕೆ ಕರೆದ್ರೆ ಯಾವ ಸಮಯ ತುಂಬಾ ಉತ್ತಮವಾಗಿರುವಂತ ಸಮಯ? ಉತ್ತರಾಯಣ ಸಮಯದಲ್ಲಿ ಏನಾದ್ರೂ ಶರೀರ ಬಿಟ್ಟರೆ ಎಲ್ಲಿಗೆ ಹೋಗ್ತಾರೆ? ಸ್ವರ್ಗಲೋಕಗಳಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ನೋಡಿ ಹೇಳ್ತಾರಲ್ಲ, ಒಂದೊಂದು ಸಮಯದಲ್ಲಿ ನೋಡಿ ಎಷ್ಟೊಂದು ಚಿಹ್ನೆಗಳಿಂದ ಗೊತ್ತಾಗುತ್ತೆ ಯಾರು ಎಲ್ಲಿಗೆ ಹೋಗ್ತಾರೆ ಅಂತ. ಮರಣದ ಸಮಯದಲ್ಲಿ ಅವ್ರು ಹೇಗೆ ಶರೀರ ಬಿಟ್ರು,
ಯಾವ ಸಮಯದಲ್ಲಿ ಬಿಟ್ರು, ಯಾವ ನಕ್ಷತ್ರದಲ್ಲಿ ಬಿಟ್ರು, ಯಾವ ರೀತಿ ಅವರ ಶರೀರ ಹೋಗಿದೆ. ಈಗ ಕೆಲವು ಸಲ ನಾಲಿಗೆ ಆಚೆ ಬಿಟ್ಟು ಶರೀರ ಹೋದ್ರೆ ಅರ್ಥ ಏನು? ಅವರ ಜೀವ ಎಲ್ಲಿಂದ ಹೋಗಿದೆ? ಬಾಯಿಂದ ಹೋಗಿದೆ. ಈಗ ಕೆಲವರು ಶರೀರ ಬಿಡುವಾಗ ಅವ್ರ ಮಲಮೂತ್ರ ತ್ಯಾಗ ಮಾಡಿ ಶರೀರ ಬಿಡ್ತಾರೆ. ಅರ್ಥ ಏನು? ಅವರ ಜೀವ ಕೆಳಗಿನ ಭಾಗದಿಂದ ಹೋಗಿದೆ, ಅಂದ್ರೆ ನರಕಲೋಕಗಳಿಗೆ ಹೋಗ್ತಾ ಇದ್ದಾರೆ ಅಂತ. ಕೆಲವು ಎಷ್ಟೊಂದು ಸಂಕೇತಗಳಿದೆ ಹೇಗೆ ಶರೀರ ತ್ಯಾಗ ಮಾಡ್ತಾರೆ, ಅದರಿಂದ ಗೊತ್ತಾಗುತ್ತೆ ಮುಂದಿನ ಗತಿ ಎಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿ. ಅದಷ್ಟೇ ಅಲ್ಲ, ಈಗ ಉತ್ತಮವಾದಂತ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಾರೆ ಭೀಷ್ಮದೇವರು. ಈಗ ಯೋಗಿಗಳು ಸಾಮಾನ್ಯವಾಗಿ ಯಾರು ಜ್ಞಾನಿಗಳು ಅವರೆಲ್ಲರೂ ಈ ರೀತಿ ಸಮಯಕ್ಕಾಗಿ ಕಾಯ್ತಾರೆ. ಆದ್ರೆ ಕೆಲವು ಬಾರಿ ನೋಡ್ಬೋದು ಭಕ್ತರಿಗೆ ಈ ರೀತಿ ಸಮಯಕ್ಕೋಸ್ಕರ ಕಾಯೋದು ಬೇಕಿಲ್ಲ. ಯಾಕೆ? ಯಾಕಂದ್ರೆ ಭಗವಂತ ಹೇಳಿದ್ರೆ ನಾನೇ ಸಮಯ ಅಂತ, ನಾನೇ ಕಾಲ. ಭಕ್ತರಿಗೆ ಅವರು ಯಾವ ಸಮಯದಲ್ಲಿ ಅವ್ರ ಶರೀರ ಬಿಟ್ಟರೆ ಒಳ್ಳೇದು. ಈಗ ಭಗವಂತ ಹೇಳ್ತಾರೆ ಅಂತಕಾಲೇಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ. ಅಂದ್ರೆ ಯಾರು ಅಂತಿಮ ಸಮಯದಲ್ಲಿ ನನ್ನ ಸ್ಮರಣೆ ಮಾಡ್ತಾರೆ ಅವ್ರಿಗೇನಾಗುತ್ತೆ? ನನ್ನ ಧಾಮಕ್ಕೆ ಅವ್ರಿಗೆ ಬರ್ತಾರೆ ಅವರು. ಇದು ನಿಶ್ಚಿತವಾಗಿದೆ ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಒಂದು ಪ್ರಶ್ನೆ ಬರ್ಬೋದು, ಅಕಸ್ಮಾತ್ ಅಂತ್ಯಕಾಲದಲ್ಲಿ ನಾ ಭಗವಂತನ ಸ್ಮರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗ್ತೀನಿ? ಭಗವಂತ ಹೇಳ್ತಾರೆ ಏನ್ ಯೋಚನೆ ಮಾಡ್ತೀರೋ ಅಲ್ಲಿಗೆ ಹೋಗ್ತೀರಿ. ಯಂ ವಾಪಿ ಸ್ಮರಣ್ ಭಾವಂ ಯಜತ್ಯಂತೆ ಕಲೆಯ. ಏನೆಲ್ಲ ಯೋಚನೆ ಮಾಡ್ತೀರಿ ಅಲ್ಲಿಗೆ ಹೋಗ್ತೀರಿ. ಈಗ ಯಾರು ಕೇಳ್ಬೋದು, ಈಗ ನಾನು ಅಂತ್ಯಕಾಲದಲ್ಲಿ ಅಲ್ಲ ಭಗವಂತನ ಸ್ಮರಣೆ ಮಾಡ್ಬೇಕಾಗಿರೋದು, ಸೊ ನಾ ಏನ್ ಮಾಡ್ತೀನಿ? ಜೀವನ ಪೂರ್ತಿ ಎಂಜಾಯ್ ಮಾಡೋಣ, ಕೊನೆಯಲ್ಲಿ ನಾವು ಸ್ಮರಣೆ ಮಾಡ್ಬಿಟ್ಟು ಹೋಗ್ಬಿಡೋಣ. ಒಳ್ಳೆ ಪ್ಲಾನ್ ಅಲ್ಲ? ಒಳ್ಳೆ ಪ್ಲಾನ್ ಆಗತ್ತೆ? ಸಕ್ಸಸ್ಫುಲ್ ಆಗಲ್ಲ. ಯಾಕೆ ಬ್ರೋಜಿ ಹೇಳಿ? ಒಂದು ನಿಮಿಷ ಅವರು ಹೇಳಿ ಬ್ರೋಜಿ, ಹೇಳಿ. ಯಾವಾಗ ಏನಾಗ್ತದಂದ್ರೆ ಈ ಹೇಳೋಪದ ಚಿಂತೆಗಳು ನಮ್ಮನ್ನೇನ್ ಮಾಡುತ್ತ ಆವರಿಸ್ಕೊಂಡ್ಬಿಟ್ಟಿರ್ತಾವ. ನಾವು ಏನನ್ನ ನೋಡಿದ್ರು ಸದ್ಯಕ್ಕೆ ಭಗವಂತನ ನೋಡ್ತೀನಿ ಅನ್ನುವಂತ ಭಾವನೆ ನಮ್ಮಲ್ಲಿ ಇರೋದಿಲ್ಲ. ಸಲಗ ಅದೇನಾಗ್ತದೆ ನೆನಪೇ ಆಗಲ್ಲ ಭಗವಂತ. ಇಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಆಮೇಲೆ ಭಗವಂತ ಧಾಮಕ್ಕೆ ಹೋಗ್ಬಿಡ್ತೇನೆ. ಓಕೆ, ಆಗೋದಿಲ್ಲ. ಯಾಕೆ? ಕರ್ಮ ಕಾಡ್ತಾ ಇರುತ್ತೆ. ವೆರಿ ಗುಡ್. ಮತ್ತೆ ಪ್ರಾಕ್ಟೀಸ್ ಇಲ್ಲ. ಕೆಲವರು ಅಂತಾರೆ ನಾನು ಇಸ್ಕಾನ್ ಹೋಗಿ ರೆಗ್ಯುಲರ್ ಆಗಿ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ಆಮೇಲೆ ಅದ್ರ ಜೊತೆ ಎಲ್ಲ ಎಂಜಾಯ್ ಮಾಡ್ತೀನಿ, ಆಮೇಲೆ ಕೊನೆಯಲ್ಲಿ ಅಲ್ಲ ಹರೇ ಕೃಷ್ಣ ಮಂತ್ರ ಬಾಕ್ಸ್ ಹಾಕ್ತೀನಿ, ಆಮೇಲೆ ಹೋಗಿಲ್ಲ. ಒಳ್ಳೇದಲ್ಲ, ಒಳ್ಳೆ ಪ್ಲಾನ್ ಅಲ್ಲ. ಯಾಕಾಗೋದಿಲ್ಲ? ಎಷ್ಟೋ ಜನ ಇದಾರೆ ಬ್ರೋಜಿ ಕಾಲೇಜಲ್ಲಿ, ಹೌದಲ್ಲ? ಲೇಟ್ ನೈಟ್ ಓದಿ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೋದು, ಆ ಲೈಫ್ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದು ಕಷ್ಟ. ಓಕೆ, ವೆರಿ ಗುಡ್. ನೋಡಿ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು ಸ್ಮರಣ್. ಬರೀ ಹೆಸರು ಹೇಳೋದಲ್ಲ, ಸ್ಮರಣೆ ಬರೋದು ಕಷ್ಟ. ನೋಡಿ, ಈಗ ನಾವು ಜಪ ಮಾಡ್ತಾ ಇರ್ತೀವಿ, ಈಗಲೇ ಸ್ಮರಣೆ ಬರೋದು ಕಷ್ಟ, ಹೌದಲ್ಲ? ಭಗವಂತ ಹೇಳ್ತಾ ಇರೋದೇನು? ಅಂತಕಾಲೇಚ ಮಾಮೇವ ಸ್ಮರಣ್. ಈ ಶಬ್ದ ತುಂಬಾ ಮುಖ್ಯವಾಗಿದೆ. ಬರೀ ಬಾಯಿಂದ ಶಬ್ದ ಬರೋದು, ಭಗವಂತನ ಶಬ್ದ ಬರೋದಲ್ಲ, ಸ್ಮರಣೆ ಬರೋದು ಕಷ್ಟ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಸೊಲ್ಯೂಷನ್ ಏನು ಆಗಿದ್ರೆ ಇದಕ್ಕೆ
ಅದಕ್ಕೋಸ್ಕರ ಮುಂದಿನ ಶ್ಲೋಕದಲ್ಲಿ ಇಮಿಡಿಯೇಟ್ ನೆಕ್ಸ್ಟ್ ಶ್ಲೋಕ ಭಗವಂತ ಹೇಳ್ತಾರೆ, ತಸ್ಮಾತ್ ಸರ್ವೇಶು ಕಾಲೇಶು ಮಾಂ ಅನುಸ್ಮರ ಯುಧ್ಯ ಚ. ಹೇಳ್ತಾರೆ, ಯಾರು ಜೀವನ ಪೂರ್ತಿ ನನ್ನ ಸ್ಮರಣೆ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಕೊನೆಯಲ್ಲಿ ಸ್ಮರಣೆ ಬರುತ್ತೆ. ಯಾರಾದ್ರೂ ಹೇಳಿದ್ರೆ ಲಾಸ್ಟ್ ಮಿನಿಟ್ ನಾನು ಹೆಂಗೋ ಮಾಡ್ಬಿಟ್ಟು ಪಾಸ್ ಆಗ್ಬಿಡ್ತೀನಿ. ಯಾಕೆಂದ್ರೆ ಸ್ಮರಣೆ ಬರ್ಬೇಕು ಅಂದ್ರೆ ಭಗವಂತನ ಕೃಪೆನೂ ಇರ್ಬೇಕು. ಭಗವಂತನ ಕೃಪೆ ಇಲ್ಲದೆ ಸ್ಮರಣೆನೂ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಮತ್ತೊಂದು ಪ್ರಶ್ನೆ ಬರ್ಬೋದು, ನಾವು ಜೀವನ ಪೂರ್ತಿ ಪ್ರಯತ್ನ ಪಟ್ಟಿದೀವಿ, ಆದ್ರೆ ನನಗೆ ಅಂತ್ಯಕಾಲದಲ್ಲಿ ಭಗವಂತ ಸ್ಮರಣೆ ಕೊಟ್ಟಿಲ್ಲ ಅಂದ್ರೆ ಭಗವಂತ ಒಂದು ಎಷ್ಟು ನೋಡಿ, ಕೆಲವರು ಎಷ್ಟೋ ಜನ ಇದ್ದಾರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಕೋಮಾಗ ಹೋಗ್ಬಿಡ್ತಾರೆ. ಕೋಮಾನಲ್ಲಿ ಹೋಗ್ಬಿಟ್ಮೇಲೆ ಅವ್ರಿಗೆ ಮುಂದೆ ಏನು ಪ್ರಜ್ಞೆನೇ ಇಲ್ಲ, ಇನ್ನೆಲ್ಲಿಂದ ಸ್ಮರಣೆ ಬರುತ್ತೆ? ಆ ಸಮಯದಲ್ಲಿ ನಮಗೆ ಏನು ಪರಿವೇನೇ ಇಲ್ಲ ಏನಾಗುತ್ತೆ ಅಂತ. ಏನಾಗ್ತಾ ಇದೆ ಆ ಸಮಯದಲ್ಲಿ ಹೆಂಗೆ ಸ್ಮರಣೆ ಮಾಡೋದು? ಜಪದ ಮಾಲೆ ಇಟ್ಕೊಂಡಿರ್ತೀರಿ, ಪ್ರಯತ್ನ ಪಡ್ಬೋದು, ಆದ್ರೆ ಏನ್ ನಡೀತದೇನೆ ಗೊತ್ತಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಅವರ ಭಕ್ತರಿಗೆ ವಿಶೇಷವಾದಂತ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ಇದು ವರಾಹ ಪುರಾಣದಲ್ಲಿ ಬರುತ್ತೆ. ಈ ಪ್ರಶ್ನೆನ ರಾಮಾನುಜಾಚಾರ್ಯರು ಕೇಳ್ತಾರೆ ರಂಗನಾಥರಿಗೆ. ಆಗ ರಂಗನಾಥರು ಇದು ವರದರಾಜರು ಉತ್ತರ ಕೊಡ್ತಾರೆ, ಈ ಶ್ಲೋಕ ಉತ್ತರ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಎಲ್ಲರೂ ಹೇಳಿ, ಯದಿ ವಾತಾದಿ ದೋಷೇನ ಮದ್ಭಕ್ತ ನಚ ಸ್ಮರೇತ್ ಅಹಂ ಸ್ಮರಾಮಿ ಮದ್ಭಕ್ತಃ ನಯಾಮಿ ಪರಮಾಂ ಗತಿಂ. ಈ ಶ್ಲೋಕದ ಅರ್ಥ ತುಂಬಾ ಸುಲಭವಾಗಿದೆ. ಹೇಳ್ತಾ ಇದ್ದಾರೆ, ಯದಿ ವಾತಾದಿ ದೋಷೇನ ಮದ್ಭಕ್ತ ಮಾಂಚ ನ ಸ್ಮರೇತ್. ಯಾರು ತುಂಬಾ ಶರೀರದ ಕಾರಣದಿಂದ ಅವರು ನನ್ನ ಸ್ಮರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಹಂ ಸ್ಮರಾಮಿ, ಭಗವಂತ ಹೇಳ್ತಾ ಇದ್ದಾರೆ ನಾನ್ ಸ್ಮರಣೆ ಮಾಡ್ಕೊಳ್ತೀನಿ ಯಾರಿಗೆ? ನನ್ನ ಭಕ್ತನನ್ನ. ಆಗ ಏನ್ ಮಾಡ್ತೀನಿ? ನಯಾಮಿ ಪರಮಾಂ ಗತಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ? ನನ್ನ ಧಾಮಕ್ಕೆ ಕರ್ಕೊಂಡು ಬರ್ತೀನಿ ನಾನು ಅವನಿಗೆ. ಇದು ಭಗವಂತನ ಆಶ್ವಾಸನೆ. ಅದಕ್ಕೋಸ್ಕರ ಭಕ್ತರು ಮತ್ತು ಈ ಯೋಗಿಗಳು ಜ್ಞಾನಿಗಳ ಇದರಲ್ಲಿ ಎಷ್ಟೊಂದು ವಿಂಗಡಣೆ ಇದೆ. ಅದಕ್ಕೋಸ್ಕರ ಪ್ರಭುಪಾದರು ಎಲ್ಲ ವೈಷ್ಣವಾಚಾರ್ಯರು ಯಾಕೆ ನಮ್ಮೆಲ್ಲರಿಗೂ ಭಕ್ತಿ ಮಾಡಿ ಅಂತ ಹೇಳ್ತಾರೆ? ಬೇರೆ ಯಾವ ಯೋಗ ಜ್ಞಾನ ಕರ್ಮ ಇಲ್ಲದೆ ಭಕ್ತಿ ಮಾಡಿ ಅಂತ ಯಾಕೆ ಹೇಳ್ತಾ ಇದಾರೆ? ಯಾಕೆಂದರೆ ಭಗವಂತನ ಸಂಪೂರ್ಣ ಆಶ್ರಯ ಸಿಗುತ್ತೆ. ಬರೀ ಆಶ್ರಯ ಅಲ್ಲ, ಭಗವಂತ ಸಂಪೂರ್ಣ ಅವಲಂಬನೆ ಇರುತ್ತೆ, ಡಿಪೆಂಡೆನ್ಸ್ ಆನ್ ಸುಪ್ರೀಂ ಲಾರ್ಡ್. ಆ ಡಿಪೆಂಡೆನ್ಸ್ ಏನ್ ಮಾಡುತ್ತೆ? ಭಗವಂತ ಸ್ವಯಂ ಅವರೇ ಭಕ್ತರಿಗೆ ಕೊಡ್ತಾರೆ. ಸೊ ಅದೇ ರೀತಿ ಆಯ್ತು ಭೀಷ್ಮರಿಗೆ. ನೋಡಿ, ಭೀಷ್ಮರು ಈಗ ಕುರುಕ್ಷೇತ್ರ ಯುದ್ಧದ ಆದ್ಮೇಲೆ ಅವ್ರು ಮಲ್ಕೊಂಡಿದ್ದಾರೆ. ಸ್ವತಃ ಭಗವಂತ ಬರ್ತಾ ಇದ್ದಾರೆ. 6 ತಿಂಗಳು ಕಾಯ್ತಾ ಇದ್ದಾರೆ ಆ ಶರಶಯ್ಯ ಮೇಲೆ. ಭಗವಂತ ಸ್ವಯಂ ಬರ್ತಾ ಇದ್ದಾರೆ ದರ್ಶನ ಕೊಡೋದಕ್ಕೆ. ಕೆಲವರು ಕೇಳ್ತಾರೆ, ಭಕ್ತರು ಸಾಯ್ತಾರೆ, ಅಭಕ್ತರು ಸಾಯ್ತಾ ಇದ್ದಾರೆ, ಏನ್ ವ್ಯತ್ಯಾಸ? ಭಕ್ತಿ ಮಾಡಿ ಏನ್ ಪ್ರಯೋಜನ? ಈಗ ಭೀಷ್ಮರಿಗೆ ಯಾರು ಕೇಳ್ಬೋದು, ಇಷ್ಟೊಂದು ಭಕ್ತಿ ಮಾಡಿದ್ರು, ಭಗವಂತನನ್ನ ಜೀವನದಲ್ಲಿ ಒಪ್ಕೊಂಡ್ರು, ಆದ್ರೂ ಅವ್ರ ಕೊನೆ ಕ್ಷಣದಲ್ಲಿ ಹೇಗೆ ಸತ್ತರು? ಶರಶಯ್ಯ ಮೇಲೆ ಮಲ್ಕೊಂಡು, ಆರೋಬೆಡ್ ಮೇಲೆ ಮಲ್ಕೊಂಡು ಶರೀರ ಪೂರ್ತಿ ಬ್ಲೀಡಿಂಗ್ ಆಗ್ತಾ ಇದೆ. ಆ ರೀತಿ ಅವ್ರ ಶರೀರ ಬಿಟ್ರು. ಭಕ್ತಿ ಮಾಡಿ ಏನ್ ಪ್ರಯೋಜನ? ಬಿಟ್ಬಿಡಿ. ಎಷ್ಟೋ ಜನ ಹೇಳ್ತಾರೆ, ಭಕ್ತಿ ಮಾಡಿದ್ರೆ ಸ್ವಲ್ಪ ಸುಖವಾಗಿ ಆದ್ರೂ ಶರೀರ ಬಿಡ್ಬೇಕಲ್ಲ. ಜೀವನ ಸ್ವಲ್ಪ ಆರಾಮಾಗಾಯ್ತು, ಆರಾಮಾಗಿ ಶರೀರ ಬಿಟ್ಬಿಟ್ರು. ಈ ರೀತಿ ಆಗಬೇಕಲ್ಲ ಭಕ್ತಿ ಮಾಡ್ತಾ ಇದ್ರೆ. ಕಷ್ಟ ಎಲ್ಲ ಹೋಗ್ಬೇಕು, ಆಮೇಲೆ ಸುಖ ಬರ್ಬೇಕು. ಭಕ್ತಿ ಅಂದ್ರೆ ಈ ರೀತಿ ಇರಬೇಕು. ಸರಿಯಲ್ಲ? ಸ್ವಲ್ಪ ಅದಾದ್ಮೇಲೆ ಪ್ರಶ್ನೆ ಕೇಳ್ತೀನಿ. ಏನನ್ಸುತ್ತೆ? ಭಕ್ತಿ ಅಂತ ಹೇಳಿದ್ರೆ ಹೇಗಿರ್ಬೇಕು? ರೋಲರ್ ಕೋಸ್ಟರ್ ಗೊತ್ತಿದೆ? ರೋಲರ್ ಕೋಸ್ಟರ್. ಈಗ ಎಷ್ಟೋ ಜನ ಸರ್ಕಸ್ ಅಲ್ಲಿ ಹೋಗಿದ್ರೆ, ಇಲ್ಲ ಎಷ್ಟೋ ಜನ ಈಗ ವಾಟರ್ ಪಾರ್ಕ್ ಇದೆ, ಏನ್ ಹೇಳ್ತಾರೆ? ವಂಡರ್ಲ್ಯಾಂಡ್.
ಅಲ್ಲಿ ಈ ರೀತಿ ಪಾರ್ಕ್ ಅಲ್ಲೆಲ್ಲ ಏನಿರುತ್ತೆ, ಹಾ ತುಂಬಾ ತುಂಬಾ ಆರಾಮಾಗಿ ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ ಭಕ್ತಿ ಅಂದ್ರೆ ಈ ರೀತಿ ಇರುತ್ತೆ ಅಂತ, ತುಂಬಾ ಆರಾಮಾಗಿ ಹೋಗುತ್ತೆ ಅಂತ. ಆದ್ರೆ ಆಮೇಲೆ ಅನ್ನಿಸ್ತಾ ಇರ್ತಾರೆ ಇಲ್ಲಿ ಭಕ್ತಿನಲ್ಲಿ ನಡೀತಾ ಇರೋಗ್ಲೂ ಎಷ್ಟೊಂದು ಕಷ್ಟಗಳು ಬರ್ತಾ ಇರುತ್ತೆ, ಎಷ್ಟೊಂದು ತೊಂದರೆಗಳು ಬರ್ತಾ ಇರುತ್ತೆ. ಯಾಕೆ? ಭಗವಂತ ಪರೀಕ್ಷೆ ಮಾಡ್ತಾರೆ. ಆಯ್ತು, ಭಗವಂತ ಪರೀಕ್ಷೆ ಮಾಡ್ತಾರೆ. ಭಗವಂತ ಕಂಫರ್ಟೇಬಲ್ ಸಿಚುವೇಶನ್ ಅಲ್ಲಿ ಇರೋದು ಬೇಡ. ಯಾವಾಗ ಕೃಷ್ಣ ಜನ್ಮ ಆಮೇಲೆ ಎಲ್ಲಾ ಚೆನ್ನಾಗಿದೆ. ಹಾ, ಯಾಕೆಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ ನಮ್ಗೆ. ಯಾವಾಗ್ಲೂ ನಮ್ಗೆ ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಭಗವಂತ ಹೇಳ್ತಾರೆ, ಭಗವಂತ ಏನಾದ್ರು ಸಿಚುವೇಶನ್ ಮಾಡ್ತಾರೆ, ಕಂಫರ್ಟ್ ಝೋನ್ ಇಂದ ಆಚೆ ತಗೊಬರ್ತಾರೆ. ಹೌದಲ್ಲ? ಆಯ್ತು, ವೆರಿ ಗುಡ್. ಆಯ್ತು, ಶುದ್ಧೀಕರಣಕ್ಕೆ ಕೆಲವು ಪ್ರಶ್ನೆ ಕೇಳ್ತಾರೆ. ನಾ ಭಕ್ತಿ ಪ್ರಾರಂಭ ಮಾಡಿದ್ಮೇಲೆ ನನ್ನ ತೊಂದರೆಗಳೆಲ್ಲ ಹೋಗ್ಬೇಕು ಅಂತ, ದುಃಖಗಳೆಲ್ಲ ಹೋಗ್ಬೇಕು. ಸರಿನೇ, ಹೋಗುತ್ತೆ, ದುಃಖಗಳು ಹೋಗುತ್ತೆ. ಈಗ ಕೆಲವು ಪ್ರಶ್ನೆ ಕೇಳ್ತಾರೆ, ಇದೆಲ್ಲ ಕೇಳಿ ಕೆಲವ್ರಿಗೆ ಸಂಶಯ ಹುಟ್ಟತ್ತೆ. ಇನ್ನು ಭಕ್ತಿಗೆ ಪ್ರಾರಂಭ ಮಾಡಿದ್ಮೇಲೆ 2 ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಇದು ಭಕ್ತಿರ ಸಾಮ್ರ ಸಿಂಧುನಲ್ಲಿ ಬರೀತಾರೆ. ಏನು ಅಂದರೆ ಕ್ಲೇಶಾಗ್ನಿ ಮತ್ತು ಶುಭದ. ಕ್ಲೇಶಾಗ್ನಿ ಅಂತ ಹೇಳಿದ್ರೆ ಏನು? ಎಲ್ಲಾ ಕ್ಲೇಶ ಅಂತ ಹೇಳಿದ್ರೆ ಕೇಶ ಅಲ್ಲ, ಕ್ಲೇಶ. ಕ್ಲೇಶ ಎಲ್ಲ ಹೋಗುತ್ತೆ, ಕೇಶ ಎಲ್ಲ ಡಿಫೆನ್ಸ್. ಕೇಶಾಗ್ನಿ ಅಂತ ಹೇಳ್ತಾ ಇಲ್ಲ, ಕ್ಲೇಶಾಗ್ನಿ ಅಂತ ಹೇಳ್ತಾ ಇದಾರೆ. ಏನರ್ಥ? ಪಾಪಗಳೆಲ್ಲವೂ ಹೋಗುತ್ತೆ ಅಂತ ಹೇಳ್ತಾ ಇದಾರೆ. ಎಲ್ಲಾ ರೀತಿ ಎಷ್ಟೊಂದು ಕ್ಲೇಶಗಳಿದೆ, ಆ ಕ್ಲೇಶಗಳೆಲ್ಲ ಹೋಗುತ್ತೆ. ಆಮೇಲೆ ಶುಭದ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಮಂಗಳಕರ ಗುಣಗಳು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಎಲ್ಲ ಶುಭಕರ ಗುಣಗಳು ಬರುತ್ತೆ. ನೋಡಿ, ಯಾರಾದ್ರೂ ಭಕ್ತಿ ಮಾಡ್ತಾ ಇದ್ರೆ ಅವರಲ್ಲಿ ಎಲ್ಲಾ ಗುಣಗಳು ತಂತಾನೆ ಬರ್ತಾ ಇರುತ್ತೆ. ಹೌದಲ್ಲ? ನಾವೆಲ್ಲರೂ ಅನುಭವ ಮಾಡಿದ್ವಿ. ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ, ದುಃಖಗಳು ಹೋಗ್ತಾ ಇದೆಯಲ್ಲೋ, ಹೋಗುತ್ತೋ ಇಲ್ಲೋ? ಎಷ್ಟು ಜನ ಹೇಳ್ತಾರೆ ದುಃಖಗಳು ಹೋಗುತ್ತೆ ಭಕ್ತಿಗೆ ಬಂದ್ಮೇಲೆ? ಆಯ್ತು, ಎಷ್ಟು ಜನ ಹೇಳ್ತೀರಿ ದುಃಖಗಳು ಹೋಗೋದಿಲ್ಲ? ಹಾ, ಎಷ್ಟು ಜನ ಹೇಳ್ತೀರಿ ಬ್ರೋಜಿ? ಕನ್ಫ್ಯೂಸ್ಡ್. ಕೆಲವು ಯಾವ್ದಕ್ಕೂ ಕೈ ಎತ್ತಿಲ್ಲ, ಎಷ್ಟೋ ಜನ ಇದ್ದಾರೆ. ಅವರೆಲ್ಲ ಈಗ ಎದ್ದೇಳ್ತಾರೆ. ಈಗ ಏನು, ದುಃಖಗಳು ಹೋಗುತ್ತಾ ಇಲ್ವೋ? ಹಾ, ನೋಡಿ, ಭಗವಂತ ಹೇಳ್ತಾ ಇದಾರೆ ಎಲ್ಲಾ ಕರ್ಮಗಳನ್ನ ಭಸ್ಮ ಮಾಡ್ತಾರೆ. ಎಲ್ಲ ಅಪ್ರಾರಬ್ಧ ಕರ್ಮ ಇದೆಯಲ್ಲ, ಹಿಂದಿನ ಜನ್ಮದ್ದು ಪಾಪ ಕರ್ಮಗಳೆಲ್ಲ ಏನೆಲ್ಲ ಬರ್ಬೇಕಲ್ಲ ನಮ್ಮ ಜೀವನದಲ್ಲಿ, ಅದೆಲ್ಲವನ್ನು ಭಗವಂತ ಭಸ್ಮ ಮಾಡ್ತಾರೆ. ಆದರೆ ಕೆಲವು ಕರ್ಮಗಳು ನಮ್ಮ ಜೀವನದಲ್ಲಿ ಕೆಲವು ಸಲ ಅನ್ನಿಸ್ತಾ ಇದೆ ಭಕ್ತರಿಗೂ ಕಷ್ಟ ಬರ್ತದೆ. ಅದೇಗೆ ಬರ್ತದೆ? ಇದು ಭಕ್ತರಿಗೆ ಸ್ವಯಂ ಭಗವಂತ ನೀಡ್ತಾರೆ, ಕರ್ಮ ಅಲ್ಲ, ಭಗವಂತ ಸ್ವಯಂ. ಅಂದ್ರೆ ಯಾವಾಗ ಒಬ್ಬ ಭಕ್ತ ಭಕ್ತಿಯಲ್ಲಿ ಪ್ರವೇಶ ಮಾಡ್ತಾರೆ, ಯಾವಾಗ ಒಮ್ಮೆ ಆ ಭಕ್ತ ಹೇಳ್ತಾನೆ ಭಗವಂತನೇ ಇನ್ನಿಂದ ನಾನು ನಿಮ್ಮ ಶರಣಾಗ್ತಾ ಇದ್ದೀನಿ ಅಂತ, ಆ ಸಮಯದಿಂದ ಆ ಭಕ್ತ ಯಾರ ಶರಣಲ್ಲಿದ್ದಾನೆ? ಭಗವಂತನ ಶರಣ. ಆ ಸಮಯದಿಂದ ಅವರು ಕರ್ಮದ ಅಧೀನದಲ್ಲಿಲ್ಲ. ಯಾರ ಅಧೀನದಲ್ಲಿದ್ದಾನೆ? ಭಗವಂತನ ಅಧೀನದಲ್ಲಿದ್ದಾನೆ. ಆದ್ರೆ ಭಗವಂತ ಈಗ ಕರ್ಕೊಂಡೋಗ್ಬೇಕಲ್ಲ ಭಕ್ತರಿಗೆ, ಆದ್ರೆ ಭಕ್ತ ರೆಡಿ ಇಲ್ಲ. ಅವ್ರಿಗೆಲ್ಲ ಪೂರ್ತಿ ಪ್ಯಾಕೇಜ್ ಮಾಡಿ ಆಮೇಲೆ ಕರ್ಕೊಂಡೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಆ ಪೂರ್ತಿ ಸನ್ನಿವೇಶ ಅವರ ಕರ್ಮದಲ್ಲಿ ಏನು ಬೇಕು ಏನ್ ಬೇಡ ಭಗವಂತ ಸ್ವಯಂ ಚಾನೆಲ್ ಮಾಡಿ, ಭಗವಂತ ಪ್ಯಾಕೇಜಿಂಗ್ ಮಾಡಿ ಆ ಭಕ್ತರಿಗೆ ಕರ್ಕೊಂಡು ಹೋಗ್ತಾರೆ. ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ, ಯಾಕೆ ಕಷ್ಟ ಬರುತ್ತೆ ಅಂತ. ಶುದ್ಧ ಭಕ್ತರಿಗೂ ಅದೇ ರೀತಿ ಕಷ್ಟ ಬರ್ತಾ ಇದೆ. ಪಾಂಡವರು ಅವ್ರಿಗೆ ಕಷ್ಟ ಬಂತು. ಇದೇ ಇದ್ರಲ್ಲಿ ಭೀಷ್ಮದೇವರು ಹೇಳ್ತಾ ಇದ್ದಾರೆ, ಇದೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ, ಅಹೋ ಕಷ್ಟಂ ಅಹೋ ಅನ್ಯಾಯಂ ಯದ್ಯೂಯಂ ಧರ್ಮನಂದನಃ ಜೀವಿತಂ ನಾರ್ಹತ ಕ್ಲಿಷ್ಟಂ ವಿಪ್ರಧರ್ಮಾಚ್ಯುತಾಶ್ರಯ. ಹೇಳ್ತಾ ಇದ್ದಾರೆ, ಅಹೋ ಕಷ್ಟಂ ಅಹೋ ಅನ್ಯಾಯಂ. ಪಾಂಡವರೇ, ನೀವು ಎಷ್ಟು ಕಷ್ಟಪಟ್ರಿ,
ಒಂದಲ್ಲ ಎರಡಲ್ಲ. ನಾವು ಪಾಂಡವರ ರೀತಿ ಒಂದು ಕಷ್ಟಪಟ್ಟರು ನಾವು ಭಗವಂತನನ್ನ ಬಿಟ್ಬಿಟ್ಟು ಭಕ್ತಿ ಬಿಟ್ಬಿಟ್ಟು ಪೂರ್ತಿ ಯೂಟರ್ನ್ ತಗೊಂಡು ಹೋಗ್ಬಿಟ್ಟಿರ್ತಾ ಇದ್ವಿ. ಅಮೇರಿಕ ದೇಶದಷ್ಟು ಓಡೋಗ್ಬಿಡ್ತಾ ಇರ್ತೀವಿ. ಇಸ್ಕಾನ್ ಇದೆ ಅಂತ ಹೇಳಿದ್ರೆ, ಇಲ್ಲ ಭಕ್ತಿ ಇದೆ ಅಂತ, ಕೃಷ್ಣ ಇದೆ ಅಂತ ಹೇಳಿದ್ರೆ ದೂರ ಓಡೋಗ್ಬಿಡ್ತಾ ಇದ್ವಿ. ಅಷ್ಟೊಂದು ಅವ್ರಿಗೆ ನೋಡಿ ಎಲ್ಲೆಲ್ಲ ಹೋದ್ರೂ ಕಷ್ಟನೇ. ಎಲ್ಲಾ ಸಮಯಗಳಲ್ಲೂ ಅವರು ಭಗವಂತನನ್ನ ಬಿಟ್ಟಿಲ್ಲ. ಭಕ್ತರ ಲಕ್ಷಣ ಅಂತ ಹೇಳಿದ್ರೆ, ಭಕ್ತಿ ನಮ್ಮಲ್ಲಿ ಬೆಳೀತಾ ಇದೆ, ನಿಜವಾದ ಭಕ್ತಿ ಬೆಳೀತಾ ಇದೆ. ಅದರ ಲಕ್ಷಣ ಏನು? ಕಷ್ಟ ಬಂದಾಗ ನಮ್ಮ ನಿಜವಾದ ಬಣ್ಣ. ಈಗ ಕೆಲವು ಬಾರಿ ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ಭಕ್ತಿನೂ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ನಿಜವಾದ ಭಕ್ತಿ ಇದೆಯೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗುತ್ತೆ? ಕಷ್ಟ ಬಂದಾಗ್ಲೇ ಗೊತ್ತಾಗುತ್ತೆ. ಈಗ ನಿಜವಾಗಿರುವಂತಹ ಇದು ಸ್ಯಾಂಡಲ್ವುಡ್ ಗೊತ್ತಲ್ಲ, ಚಂದನದ ಗಿಡ. ಚಂದನದ ಗಿಡ ಹೌದು ಅಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ತಿಕ್ಕದಾಗ ಗೊತ್ತಾಗತ್ತೆ. ಅದೇ ರೀತಿ ಭಕ್ತಿ ಇದೆಯೋ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಹೆಂಗ್ ಗೊತ್ತಾಗುತ್ತೆ ಭಕ್ತಿ ಇದೆಯೋ ಇಲ್ಲೋ ಅಂತ? ಸ್ವಲ್ಪ ಉಜ್ಬೇಕು. ಉಜ್ಜದ್ರೆ ಗೊತ್ತಾಗತ್ತೆ. ಸ್ಮೆಲ್ ಇದೆ, ಸ್ಮೆಲ್ ಬರ್ತಾ ಇದೆ, ಈಗ ನಿಜವಾದ ಭಕ್ತಿ ಇದೆ. ಸೊ ಅದೇ ರೀತಿ ಭಗವಂತ ಹೆಂಗ್ ಗೊತ್ತಾಗುತ್ತೆ? ನಮಗೂ ನಿಜವಾದ ನನ್ನ ಭಕ್ತಿ ಎಷ್ಟು ಬೆಳೆದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ? ಕಷ್ಟಗಳು ಬಂದಾಗ, ಉಜ್ಜುತ್ತಾ ಇರೋವಾಗ ಯಾರಾದ್ರೂ ಬಂದು ಉಜ್ಜುತ್ತಾ ಇರ್ತಾರೆ ನಮ್ಗೆ. ಕೆಲವು ಸಲ ಕುಟುಂಬದಲ್ಲಿರೋರೇ ಉಜ್ತಾರೆ, ಕೆಲವು ಸಲ ಭಕ್ತಿಗೆ ಬಂದ್ಮೇಲೆ ಬೇರೆ ಭಕ್ತರು ಉಜ್ತಾರೆ ಕೆಲವು ಬಾರಿ. ಇಲ್ಲ ಅಂದ್ರೆ ಕೆಲವು ಬಾರಿ ನಮ್ಮ ಜೀವನದಲ್ಲಿ ಇಷ್ಟೊಂದು ಸನ್ನಿವೇಶಗಳು ಬರುತ್ತೆ, ಅದು ನಮ್ಗೆ ಕೆಲವು ಸಲ ಉಜ್ಜುತ್ತಾ ಇರುತ್ತೆ. ಕೆಲವು ಸಲ ಬಾಸ್ ಉಜ್ಜುತ್ತಾನೆ, ಏನೆಲ್ಲ ಸನ್ನಿವೇಶಗಳು ಬರುತ್ತೆ. ಆದ್ರೆ ಕೊನೆಯಲ್ಲಿ ಏನ್ ಪ್ರೂವ್ ಆಗ್ತಾ ಇದೆ? ನನ್ನ ಭಕ್ತಿ ಎಷ್ಟು ಆಳವಾಗಿ ಹೋಗ್ತಾ ಇದೆಯೋ ಇಲ್ವೋ ಅಂತ. ಅದಕ್ಕೋಸ್ಕರ ಪಾಂಡವರಿಗೆ ಹೇಳ್ತಾ ಇದ್ರೆ, ಆದ್ರೆ ಈ ಎಲ್ಲಾ ಸನ್ನಿವೇಶಗಳಲ್ಲಿ ನಿಮ್ಮ ನಿಜವಾದ ಭಕ್ತಿ ಕಾಣಿಸ್ತಾ ಇತ್ತು. ಹೇಗೆ? ವಿಪ್ರಧರ್ಮ ಅಚ್ಯುತಾಶ್ರಯ. ನೀವು ಯಾವ ಸನ್ನಿವೇಶದಲ್ಲೂ ಧರ್ಮವನ್ನ ಬಿಟ್ಟಿಲ್ಲ, ವಿಪ್ರ ಸಾಧು ಸಂತರನ್ನ ಬಿಟ್ಟಿಲ್ಲ, ಅವರ ಅನುಶಾಸನ ಇಲ್ಲ ಅವರ ಮಾರ್ಗದರ್ಶನವನ್ನ ಬಿಟ್ಟಿಲ್ಲ. ವಿಪ್ರ ಧರ್ಮ ಅಚ್ಯುತ ಅಂದ್ರೆ ಕೃಷ್ಣನ ಆಶ್ರಯವನ್ನ ಬಿಟ್ಟಿಲ್ಲ. ಅದಕ್ಕೋಸ್ಕರ ಪಾಂಡವರು ನೀವಿದ್ದೀರಲ್ಲ, ನಿಮ್ಮಲ್ಲಿ ಎಲ್ಲಾ ಕಷ್ಟಗಳು ಬಂದಿದೆಯಲ್ಲ, ಇದು ನಿಮ್ಮ ಕರ್ಮದಿಂದ ಬಂದಿಲ್ಲ. ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ಬರ್ತಾ ಇದ್ರೆ ಅದು ನಮ್ಮ ಕರ್ಮದಿಂದ. ಆದ್ರೆ ಭಗವಂತನ ಭಕ್ತರು, ಶುದ್ಧ ಭಕ್ತರು, ಅವರ ಜೀವನದಲ್ಲಿ ಏನಾದ್ರು ಕಷ್ಟ ಬರ್ತಾ ಇದೆ, ಅದು ಹೇಗೆ ತಿಳ್ಕೊಳ್ಳೋದು? ಭಗವಂತ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದಾರೆ, ನಹಿ ಅಸ್ಯ ಕರ್ಹಿಚಿದ್ ರಾಜನ್ ಪುಮಾನ್ ವೇದ ವಿದಿತ್ಸಿತಾಂ. ಇಲ್ಲೇ ಅವ್ರು ಹೇಳ್ತಾ ಇದಾರೆ, ಈ ಎಲ್ಲಾ ಇದರಿಂದ ಎಲ್ಲ ಗೊತ್ತಾಗತ್ತೆ, ಈ ಎಲ್ಲ ಬಂದಿರೋದು ಭಗವಂತನ ಪ್ಲಾನ್ ಇದೆ ನೋಡಿ. ಇಲ್ಲಿ ಒಂದು ಹೇಳ್ತೇನೆ, ಅನುವಾದ ಓದ್ತೀನಿ ನಾನು. ಸರ್ವಂ ಕಾಲ ಕೃತಂ ಮನ್ಯೆ ಭವತಾಂ ಚ ಯದ ಪ್ರಿಯಂ ಸಪಾಲೋ ಯದ್ವಶೇ ಲೋಕ ವಾಯೋರಿವ ಘನಾವಲಿಹಿ. ಇದೆಲ್ಲದಕ್ಕೂ ಅನಿವಾರ್ಯದ ಕಾಲವೇ ಕಾರಣ ಎಂದು ನನ್ನ ಅಭಿಪ್ರಾಯ. ಕಾಲ ಅಂತ ಹೇಳಿದ್ರೆ ಯಾರು? ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಕಾಲ ಅಂತ ಹೇಳಿದ್ರೆ ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ, ಶ್ಯಾಮ ವರ್ಣದವನೊಬ್ಬ, ಇವನು ಸಾಮಾನ್ಯವನಂತ ತಿಳ್ಕೊಳ್ಬೇಡಿ, ನಮ್ಮ ಕುಟುಂಬದವನು, ನಮ್ಮ ಸಂಬಂಧಿಕ. ಆದ್ರೆ ಇವನು ಸಾಮಾನ್ಯದವನಲ್ಲ, ಇವನು ಸಾಕ್ಷಾತ್ ಆದಿನಾರಾಯಣ. ಯಾರು? ಸಾಕ್ಷಾತ್ ಆದಿನಾರಾಯಣ. ಭೀಷ್ಮದೇವರು ಹೇಳ್ತಾ ಇದ್ದಾರೆ. ಈಗ ಕೆಲವ್ರು ಕೇಳ್ಬೋದು, ಭೀಷ್ಮದೇವ್ರ ಮಾತು ಯಾಕೆ ನಾವು ಒಪ್ಬೇಕು? ಯಾಕೆ ನಾವು ಒಪ್ಬೇಕು? ಎಷ್ಟೋ ಜನ ಏನೇನೋ ಹೇಳ್ತಾರೆ. ದುರ್ಯೋಧನ ಹೇಳ್ದ ಈ ಕೃಷ್ಣ ಮಾಯಾವಿ ಅಂತ ಹೇಳ್ದ. ಎಲ್ಲರೂ ಹೇಳೋದ ನಾವು ದುರ್ಯೋಧನ ಮಾತು ಒಪ್ತೀನಿ, ಯಾಕೆ ಭೀಷ್ಮರ ಮಾತು ಒಪ್ಬೇಕು? ಯಾಕಂತ ಹೇಳಿದ್ರೆ ಧರ್ಮರಾಜ ಹೇಳ್ತಾ ಇದಾರೆ, ಎಷ್ಟೋ ಮಹಾಜನ ಇದ್ದಾರೆ, ಅದ್ರಲ್ಲಿ ಭೀಷ್ಮದೇವರು ಒಬ್ರು. ಸೊ ಅದಕ್ಕೋಸ್ಕರ ಭೀಷ್ಮದೇವರು ಹೇಳ್ತಾ ಇದಾರೆ ಇವನು ಸಾಕ್ಷಾತ್ ಆದಿನಾರಾಯಣ ಅಂತ ಹೇಳಿದ್ರೆ ಭಗವಂತ. ಸೊ ಅದಕ್ಕೋಸ್ಕರ ಈ ಕಾಲ ಯಾರ ಅಧೀನದಲ್ಲಿದೆ?
ಭಗವಂತನ ಅಧೀನದಲ್ಲಿದೆ. ಸೊ ಈಗ ನಿಮ್ಮ ಜೀವನದಲ್ಲಿ ಏನೇ ನಡೀತಾ ಇದೆಯಲ್ಲ, ಇದೆಲ್ಲ ಭಗವಂತನ ಆರ್ಕೆಸ್ಟ್ರೇಷನ್. ಯಾಕೆ? ಜಗತ್ತಿಗೆ ಪ್ರೂವ್ ಮಾಡೋದಕ್ಕೆ. ಏನಂತ? ನನ್ನ ಶುದ್ಧ ಭಕ್ತರು ಯಾವ ಸನ್ನಿವೇಶದಲ್ಲಿ ನನ್ನನ್ನು ಬಿಡೋದಿಲ್ಲ. ಏನೇ ಬರಲಿ ಅವರ ಜೀವನದಲ್ಲಿ, ಸುಖ ಬರಲಿ ದುಃಖ ಬರಲಿ, ನಾವು ನನ್ನ ಆಶ್ರಯವನ್ನು ಬಿಟ್ಟು ಹೋಗೋದಿಲ್ಲ. ಅಂದ್ರೆ ಭಗವಂತನಲ್ಲಿರುವಂತಹ ಅಗಾಧವಾದಂತಹ ವಿಶ್ವಾಸ, ನಂಬಿಕೆ, ಆಮೇಲೆ ಭಕ್ತಿಯ ನಿಷ್ಠ, ಇದು ಭಗವಂತ ಪಾಂಡವರಿಂದ ತೋರಿಸ್ತಾ ಇದ್ರು. ಈಗ ಒಂದು ಮನೆಯಲ್ಲಿ ಅತ್ತೆ ಏನಾದ್ರು ಸೊಸೆಗೇನಾದ್ರು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ಹೇಗೆ ಹೇಳ್ಕೊಡ್ತಾಳೆ? ಸೊಸೆ ಈಗೀಗ ಬಂದಿದ್ದಾಳೆ, ತುಂಬಾ ಜಾಸ್ತಿ ಜೋರ್ ಮಾಡಿದ್ರೆ ಓಡೋಗ್ಬಿಡ್ತಾಳೆ. ಅದಕ್ಕೋಸ್ಕರ ಅತ್ತೆ ಏನ್ ಮಾಡ್ತಾರೆ? ಪ್ರೇಮದಿಂದ ಹೇಳ್ತಾಳೆ. ಆದ್ರೆ ಕೆಲವು ಬಾರಿ ಏನೇ ಸ್ವಲ್ಪ ಹೇಳಿದ್ರು ಎಷ್ಟು ಮೃದುವಾಗಿರುತ್ತೆ ಮೊದಲು ಸಂಬಂಧ, ಏನೇ ಹೇಳಿದ್ರು ಅದು ಜಗಳ ತರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅತ್ತೆ ಮಗಳಿಗೆ ಬೈತಾಳೆ. ಅತ್ತೆ ಏನ್ ಮಾಡ್ತಾಳೆ? ಮಗಳಿಗೆ ಬೈತಾಳೆ. ಏನೇ ಉಪ್ಪೆ ಹಾಕಿಲ್ಲ, ಏನ್ ಉಪ್ಪಿಟ್ಟು ಅಂತ ಹೇಳ್ತೀಯ, ಉಪ್ಪಿಟ್ಟಲ್ಲಿ ಉಪ್ಪೇ ಇಲ್ಲ. ಈ ರೀತಿ ಅತ್ತೆ ಹೇಳ್ತಾ ಇದ್ದಾಳೆ. ಯಾರು ಹೇಳ್ತಾ ಇರೋದು? ಮಗಳಿಗೆ ಹೇಳ್ತಾ ಇದ್ದಾಳೆ. ಆದ್ರೆ ಸೊಸೆ ಕೇಳ್ತಾ ಇದ್ದಾಳೆ, ಅರೇ ಉಪ್ಪಿಟ್ಟು ನಾ ಮಾಡಿದ್ದು. ಆದ್ರೆ ಮಗಳಿಗೆ ಬೈತಾ ಇದ್ದಾಳೆ. ಅದರಿಂದ ಏನಾಗುತ್ತೆ? ಸೊಸೆಗೆ ಮೆಸೇಜು ಸೊಸೆಗೆ ಸಿಗ್ತಾ ಇದೆ. ಆದ್ರೆ ಯಾರ ಮುಖಾಂತರ ಸಿಗ್ತಾ ಇದೆ? ಮಗಳ ಮುಖಾಂತರ ಸಿಗ್ತಾ ಇದೆ. ಅದೇ ರೀತಿ ಭಗವಂತ ನಮ್ಮೆಲ್ಲರಿಗೂ ಮೆಸೇಜ್ ಹೇಗೆ ಕೊಡ್ತಾರೆ? ನಾವು ಕೇಳೋದಿಲ್ಲ. ಭಗವಂತನ ಎಲ್ಲಿ ಕೇಳ್ತದೆ? ನಾವು ಭಗವಂತನ ಹೇಳೋದು ಕೇಳ್ತಾ ಇದೀವಿ? ಭಗವಂತ ಭಗವದ್ಗೀತೆ ಹೇಳಿದಾಗ ನಾವು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತೀವಿ. ಆದ್ರೆ ಭಗವಂತ ಏನಾದ್ರು ಹೇಳ್ಬೇಕು ಅಂತ ಹೆಂಗ್ ಹೇಳ್ಕೊಡ್ತಾರೆ ನಮ್ಗೆ? ಅವರ ಭಕ್ತರ ಮುಖಾಂತರ ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ಪಾಂಡವರ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ ಭಕ್ತಿ ಹೇಗ್ ಮಾಡ್ಬೇಕು ಅಂತ ಹೇಳಿ. ಈಗ ಭೀಷ್ಮರಿಂದ ಎಷ್ಟೊಂದು ಕಲಿಬೋದು. ನಾನು ಅಲ್ಲಿ ಕೆಲವು ಮಾತ್ರ ಹೇಳ್ತಾ ಇದ್ದೀನಿ. ಇದಾದ್ಮೇಲೆ ಭೀಷ್ಮ ದೇವರು ಆ ರೀತಿ ಶರಶಯ್ಯ ಮೇಲೆ ಮಲ್ಕೊಂಡಿದ್ರು. ಮಲ್ಕೊಂಡ ಮೇಲೆ ಅವ್ರಿಗೆ ಎಷ್ಟೊಂದು ಋಷಿ ಮುನಿಗಳು, ಬೇರೆ ಬೇರೆ ರಾಜರು ಎಲ್ಲರೂ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಇವೆಂಟ್. ಯಾಕೆ ಅಂದ್ರೆ ಈ ಸಮಯದಲ್ಲಿ ಅವರು ದೇಹ ತ್ಯಾಗ ಮಾಡ್ತಾರೆ. ಅದಕ್ಕೋಸ್ಕರ ಯಾರಾದ್ರೂ ತುಂಬಾ ಮಹಾನ್ ಭಕ್ತರು ದೇಹ ತ್ಯಾಗ ಮಾಡುವಂತ ಸಮಯ ತುಂಬಾ ಮುಖ್ಯವಾಗಿರುತ್ತೆ. ಯಾಕೆ ಭಕ್ತಿಯ ಲಕ್ಷಣಗಳು ನಮಗೆ ಗೊತ್ತಾಗುತ್ತೆ. ಒಂದು. ಎರಡನೇದೇನು? ಉಪದೇಶ ಅವರಿಂದ ಸಿಗುತ್ತೆ. ಕೊನೆ ಮೊಮೆಂಟ್ ಅಲ್ಲಿ ಲಾಸ್ಟ್ ಮೆಸೇಜ್ ಇರುತ್ತಲ್ಲ, ತುಂಬಾ ಮುಖ್ಯವಾಗಿರುತ್ತೆ. ನೀವು ಭಕ್ತಿಚಾರು ಸ್ವಾಮಿ ಮಹಾರಾಜ್ ಅವರ ಜೀವನ, ಅವರ ಶರೀರ ತ್ಯಾಗ ಮಾಡೋಕ್ಕಿಂತ ಮುಂಚೆ ಆ ಮೆಸೇಜ್ ಅನ್ನ ಕೇಳಿ. ತುಂಬಾ ಅದ್ಭುತವಾದಂತ ಒಂದು ಲೆಕ್ಚರ್ ಕೊಟ್ರು. ಆ ಲೆಕ್ಚರ್ ನಲ್ಲಿ ಅದು ಆಲ್ಮೋಸ್ಟ್ 1 ಮಂತ್ ಮುಂಚೆ, 1 ಮಂತ್ ಇಲ್ಲ 2 ವೀಕ್ಸ್ ಮುಂಚೆ ಏನೋ ಕೊಟ್ಟಿರುವಂತ ಲೆಕ್ಚರ್. ಆ ಸಮಯದಲ್ಲಿ ಆ ಲೆಕ್ಚರ್ ಅಲ್ಲಿ ಮಹಾರಾಜರು ಮೃತ್ಯುವಿನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಸಾಮಾನ್ಯವಾಗಿ ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಪ್ರಗತಿ ಹೊಂದಿರ್ತಾರೆ ಅವರಿಗೆ ಏನಾಗತ್ತೆ ಅನ್ನೋಂಥದ್ದು ಗೊತ್ತಾಗ್ಬಿಡತ್ತೆ. ಅವರು ಮೃತ್ಯುವಿನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಆ ಪೂರ್ತಿ ಲೆಕ್ಚರ್ ನಲ್ಲಿ. ತುಂಬಾ ಅದ್ಭುತವಾದ. ಸೊ ಈ ರೀತಿ ಯಾರೇ ಭಕ್ತರು ಲಾಸ್ಟ್ ಮೆಸೇಜ್, ಅದಕ್ಕೋಸ್ಕರ ಪರೀಕ್ಷಿತ್ ಮಹಾರಾಜರು ಶರೀರ ತ್ಯಾಗ ಮಾಡುವಾಗ ಏನ್ ಮಾಡಿದ್ರು? ಎಲ್ಲಾ ಋಷಿಗಳು ಬಂದ್ರು. ಭೀಷ್ಮ ದೇವರು ತ್ಯಾಗ ಮಾಡ್ತಾ ಇರುವಾಗ ಏನ್ ಮಾಡಿದ್ರು? ಎಲ್ಲರೂ ಬಂದ್ರು. ಈಗ ಕೃಷ್ಣ ಏನ್ ಮಾಡಿದ? ಪಾಂಡವರಿಗೆ ಹೇಳಿದ್ರು, ನೀವು ಹೋಗಿ ಈ ಸಮಯದಲ್ಲಿ ಹೋಗಿ ಭೀಷ್ಮನಿಂದ ಉಪದೇಶ ಪಡೀರಿ. ಯಾಕೆಂದ್ರೆ ಜೀವನ ಪೂರ್ತಿ ಅವನು ಸಹನೆ ಮಾಡ್ತಾ ರಾಜಧರ್ಮ, ಎಲ್ಲ ಧರ್ಮದ ಸೂಕ್ಷ್ಮವಾಗಿರುವಂತಹ ವಿಷಯಗಳನ್ನ ಅವನು ಅರಿದು ತಿಳ್ಕೊಂಡಿದ್ದಾನೆ. ಇದನ್ನ ನೇರ ಭಗವಂತನೇ ಹೇಳ್ಬೋದಿತ್ತು. ಆದ್ರೆ ಭಗವಂತ ಏನ್ ಮಾಡ್ತಾರೆ? ಅವ್ರ ಮುಖಾಂತರ ಹೇಳ್ಕೊಡ್ತಾರೆ. ಇದು ಭಗವಂತನ
ಭಗವಂತನ ವಿಶೇಷವಾಗಿ ಮಹಿಮೆ. ಭಗವಂತ ಎಲ್ಲ ಅವರೇ ಮಾಡೋದಿಲ್ಲ, ಭಗವಂತ ಅವ್ರ ಭಕ್ತರ ಮುಖಾಂತರ ಮಾಡಿಸ್ಕೊಳ್ತಾರೆ. ಯಾಕೆಂದ್ರೆ ಭಗವಂತನಿಗೆ ಕ್ರೆಡಿಟ್ ಯಾರು ಕೊಡ್ಬೇಕು? ಭೀಷ್ಮರಿಗೆ ಕೊಡ್ಬೇಕು. ಕುರುಕ್ಷೇತ್ರ ಯುದ್ಧ ಭಗವಂತನ ಎಲ್ಲರಿಗೂ ಒಂದೇ ಕ್ಷಣದಲ್ಲಿ ಉಸಿರು ಬಿಟ್ಟು ಎಲ್ಲರಿಗೂ ಸಾಯಿಸಲು ಬಿಡ್ಬೋದಿತ್ತು. ಎಲ್ಲ ಭಗವಂತ ಪರಮಾತ್ಮ ರೂಪದಲ್ಲಿ ಎಲ್ಲರ ಹೃದಯದಲ್ಲಿದ್ದಾರೆ. ಅಲ್ಲೇ ಒಂದು ವಾಲ್ವ್ ಕಟ್ ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಅಲ್ಲೇ ಮೊದಲೇ ಸತ್ತೋಗ್ಬಿಡ್ತಾ ಇದ್ರು. ಅದು ಭಗವಂತ ಏನ್ ಮಾಡಿಲ್ಲ, ಭಗವಂತ ಅರ್ಜುನನ ಉಪಯೋಗಿಸಿದ್ರು. ಯಾಕೆ? ಶ್ರೇಯ ಕೊಡೋದಕ್ಕೋಸ್ಕರ. ಭಗವಂತ ಯಾವಾಗ್ಲೂ ಶ್ರೇಯ ತಗೊಳ್ಳೋದಿಲ್ಲ, ಏನ್ ಮಾಡ್ತಾರೆ, ಅವ್ರ ಭಕ್ತರಿಗೆ ಕೊಟ್ಬಿಡ್ತಾರೆ. ಸೊ ಈ ರೀತಿ ಭೀಷ್ಮರಿಂದ ಎಷ್ಟೊಂದು ಉಪದೇಶ ಆಗುತ್ತೆ. ಆ ಎಲ್ಲಾ ಉಪದೇಶಗಳು ಎಲ್ಲ ಭಕ್ತರಿಗೆ ತುಂಬಾ ಮುಖ್ಯವಾಗಿದೆ. ಉಪದೇಶ ಹೇಳೋದಕ್ಕೆ ಸಮಯ ಇಲ್ಲ. ಕೊನೆಯಲ್ಲಿ ಅವರು ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆಯನ್ನ ಮಾಡಿ ಎಷ್ಟೊಂದು ಪ್ರಾರ್ಥನೆಗಳಿದೆ. ಆ ಪ್ರಾರ್ಥನೆಗಳಲ್ಲಿ ಅವರು ಈ ಒಂದು ಶ್ಲೋಕ ನಾವು ಹೇಳೋಣ. ಅದಾದ್ಮೇಲೆ ನಾವು ಈ 32 ಯಾರ ತರ ಇದ್ರೆ ನೀವು ತೆಗಿಬಹುದು. ಶ್ಲೋಕ 1932. ಶ್ರೀ ಭೀಷ್ಮ ಉವಾಚ ಇತಿ ಮತಿರುಪಕಲ್ಪಿತಾ ವಿತೃಷ್ಣಾ ಭಗವತಿ ಸಾತ್ವತ ಪುಂಗವೇ ವಿಭೂಮ್ನೇ ಸ್ವಸುಖಂ ಉಪಗತೆ ಕ್ವಚಿದ್ ವಿಹರ್ತುಂ ಪ್ರಕೃತಿಂ ಉಪೇಯುಷಿ ಯದ್ಭವ ಪ್ರವಾಹಃ. ಇದರಲ್ಲಿ ಈ ಅನುವಾದ ತುಂಬಾ ಅದ್ಭುತವಾಗಿದೆ. ಈಗ ನೋಡಿ, ಸಾಮಾನ್ಯವಾಗಿ ಯಾರಾದ್ರೂ ಮರಣದ ಸಮಯದಲ್ಲಿ ಇರ್ತಾರೆ, ಅವ್ರ ಪ್ಲಾನ್ ಎಲ್ಲ ನಡೀತಾ ಇರುತ್ತೆ. ಇಷ್ಟೊಂದು ಪ್ರಾಪರ್ಟಿನ ಗಳಿಸಿದೀನಿ, ಇದನ್ನ ಮುಂದೆ ಯಾರು ನೋಡ್ಕೊಳ್ತಾರೆ, ಇದೊಂದಿರುತ್ತೆ. ಲೆಗಸಿ, ಬಿಸ್ನೆಸ್ ಇರುತ್ತೆ, ಇಲ್ಲ ಪ್ರಾಪರ್ಟಿ ಇರುತ್ತೆ. ಇದನ್ನೆಲ್ಲ ಏನ್ ಮಾಡೋದು? ಇದಕ್ಕೆ ಮನಸ್ಸು ಇಲ್ಲೇ ಓಡುತ್ತಾ ಇರುತ್ತೆ. ಇಲ್ಲ ನನ್ನ ಕುಟುಂಬದವರಿದ್ದಾರೆ. ಈಗ ಈ ಎಲ್ಲಾ ಕಡೆ ಮನಸ್ಸು ಇದ್ರೆ ಆ ವ್ಯಕ್ತಿ ಮುಂದೆ ಎಲ್ಲಿಗೆ ಹೋಗ್ತಾನೆ? ಹೋಗಿ ಮತ್ತೆ ವಾಪಸ್ ಬರ್ತಾನೆ, ಹೋಗಿ ಮಾಡಿ ಮತ್ತೆ ವಾಪಸ್ ಬರ್ತಾನೆ. ಅದಕ್ಕೋಸ್ಕರ ಭೀಷ್ಮರು ಹೇಳ್ತಾ ಇದ್ದಾರೆ, ನನ್ನ ಜೀವನ ಪೂರ್ತಿ ಏನ್ ಮಾಡಿದೀನಿ ನಾನು? ಕೌರವರಿಗೋಸ್ಕರ, ಆಮೇಲೆ ಈ ಎಲ್ಲ ರಾಜ್ಯವನ್ನ ನಿಭಾಯಿಸೋದಕ್ಕೋಸ್ಕರ ನನ್ನ ಸಂಪೂರ್ಣ ಸಮಯ, ನನ್ನ ಬುದ್ಧಿ ಎಲ್ಲವನ್ನು ಅದರಲ್ಲೇ ಉಪಯೋಗಿಸಿದ್ದೀನಿ. ಈಗ ಈ ಸಮಯದಲ್ಲಿ ಕೃಷ್ಣ ನನ್ನ ಮುಂದೆ ಇದ್ದಾನೆ, ಶರಶೈನಲ್ಲಿ ಮಲ್ಕೊಂಡಿದ್ದಾನೆ. ಉಪದೇಶ ಕೊಟ್ಟಿದ್ದು ಆಯ್ತು, ಏನೆಲ್ಲ ಕಲ್ತ್ಕೊಂಡ್ರು ಜೀವನ ಪೂರ್ತಿ ಅದೆಲ್ಲ ಉಪದೇಶ ಯುಧಿಷ್ಠಿರ ಮಹಾರಾಜರು ಕೊಟ್ರು. ಈಗ ಕೊನೆಯ ಸಮಯದಲ್ಲಿ ನಾನೇನ್ ಮಾಡ್ಬೇಕು? ಈ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ಮುಂದಿನ ಡೆಸ್ಟಿನೇಷನ್ ಬರೋದಿಲ್ಲ. ಆ ಕ್ಲಾರಿಟಿ ಏನು ಅಂತ ಹೇಳಿದ್ರೆ ಈ ಶ್ಲೋಕದಲ್ಲಿದೆ. ಶ್ಲೋಕ ಇಲ್ಲಿಂದ ಪ್ರಾರಂಭ ಆಗ್ತದೆ. ಏನಿದೆ ಅಂತ ಹೇಳಿದ್ರೆ ನೋಡಿ, ಭೀಷ್ಮರು ಹೇಳ್ತಾ ಇದ್ದಾರೆ, ಈವರೆಗೆ ನಾನಾ ಬಗೆಯ ವಿಷಯಗಳಲ್ಲಿ, ವೃತ್ತಿ ಧರ್ಮಗಳಲ್ಲಿ ಮಗ್ನವಾಗಿದ್ದ ನನ್ನ ಚಿಂತನೆ, ಭಾವನೆ, ಇಚ್ಛಾಶಕ್ತಿಯನ್ನು ಸರ್ವಶಕ್ತನಾದ ಭಗವಾನ್ ಶ್ರೀಕೃಷ್ಣನಲ್ಲಿ ನೆಲೆಗೊಳಿಸುತ್ತೇನೆ. ಇಲ್ಲಿ ಹೇಳ್ತಾರೆ, ನಮ್ಮ ಎಲ್ಲ ಚಿಂತನೆ, ಭಾವನೆ ನೋಡಿ, ಚಿಂತನೆ ಎಲ್ಲಿದಿರುತ್ತೆ? ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿ ಇವೆಲ್ಲವೂ ಆತ್ಮಕ್ಕೆ ಸೇರಿರುವುದು, ಹೌದಲ್ಲ? ಆದ್ರೆ ಚಿಂತನೆ ಯಾವ್ದ್ರ ಮುಖಾಂತರ ಮಾಡ್ತೀವಿ? ಬುದ್ಧಿಯ ಮುಖಾಂತರ ಮಾಡ್ತೀವಿ. ಭಾವನೆ ಯಾವ್ದ್ರ ಮುಖಾಂತರ ಮಾಡ್ತೀವಿ? ಮನಸ್ಸಿನಿಂದ ಮಾಡ್ತೀವಿ. ಆಮೇಲೆ ಇಚ್ಛಾಶಕ್ತಿ ಹೃದಯದಿಂದ, ಹೌದಲ್ಲ? ನಮ್ಮ ಎಲ್ಲ ಇಂದ್ರಿಯಗಳು ಈ 3 ಒಳಗಡೆ ಇರುವಂತಹ ಮನಸ್ಸು, ಬುದ್ಧಿ, ಅಹಂಕಾರದಿಂದಾನೇ ನಡೀತಾ ಇದೆ. ಶರೀರ ಇರೋದು ಆಚೆ ಅಷ್ಟೇ, ಆದ್ರೆ ಒಳಗಡೆ ನಡೀತಾ ಇರೋದು ಇದು ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಯಿಂದ. ಅದಕ್ಕೋಸ್ಕರ ಈಗ ಭೀಷ್ಮರು ಹೇಳ್ತಾರೆ, ನನ್ನ ಶರೀರ ಇಂದ್ರಿಯಗಳೆಲ್ಲ ಬಿದೋಗ್ಬಿಟ್ಟಿದೆ ಆಲ್ರೆಡಿ, ಆದ್ರೆ ಮನಸ್ಸು, ಬುದ್ಧಿ ಮತ್ತು ಹೃದಯ ಇನ್ನೂ ಆಕ್ಟಿವ್ ಇದೆ. ಈ ಸಮಯದಲ್ಲಿ ನಾನು ಇಚ್ಛಾಶಕ್ತಿ ನಿಮ್ಮಲ್ಲಿ ನೆಲೆಸದೆ ಬೇರೆ ಎಲ್ಲಾದ್ರೂ ಇಟ್ರೆ ಎಲ್ಲಿಗೆ ಹೋಗ್ತೀನಿ? ನಾನು
ಆ ಗತಿಗೆ ಹೋಗ್ತೀನಿ. ಅದಕ್ಕೋಸ್ಕರ ಈಗ ನಾನು ಎಲ್ಲಾ ಕಡೆಯಿಂದ ನನ್ನ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿಯನ್ನ ತೆಗೆದು ಇಲ್ಲಿಡ್ತಾ ಇದ್ದೀನಿ, ನಿಮ್ಮಲ್ಲಿ ಇಡ್ತಾ ಇದ್ದೀನಿ. ಭಗವಂತ ಆ ರೀತಿ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇಲ್ಲಿ ಇದು ಕನಿಷ್ಠ ಪಕ್ಷ ನೋಡಿ, ಕೊನೆ ಮೊಮೆಂಟ್ ಅಲ್ಲಿ ಇದು ಮಾಡೋದು ಕಷ್ಟ, ಹೌದಲ್ಲ? ಯಾರಾದ್ರೂ ಹೇಳಿದ್ರೆ ಪೂರ್ತಿ ಎಲ್ಲಾ ಕ್ಲೀನಿಂಗ್ ಒಂದು 10 ವರ್ಷದೊಮ್ಮೆ ಮಾಡ್ತೀವಿ, ಮನೆ ಕ್ಲೀನಿಂಗ್ ಆಗತ್ತೆ? ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ರತಿದಿನ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇರ್ಬೇಕು. ಅದಕ್ಕೋಸ್ಕರ ನಾವು ನಮ್ಮ ಮಾರ್ನಿಂಗ್ ಪ್ರೋಗ್ರಾಮ್, ನಮ್ಮ ಸತ್ಸಂಗ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ? ನಾವು ಈ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಏನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು? ಅಟ್ಲೀಸ್ಟ್ ನಾವು ಸತ್ಸಂಗದಲ್ಲಿ ಕೂತ್ಕೊಂಡಿರುವಾಗ ಎಷ್ಟು ನನ್ನ ಚಿಂತನೆ, ಭಾವನೆ ಮತ್ತು ಇಚ್ಛಾಶಕ್ತಿ ಪೂರ್ತಿ ನಾನು ಎಳ್ದಟ್ಕೊಂಡು ಭಗವಂತನಲ್ಲಿ ಇಡೋದಕ್ಕಾಗ್ತದೆ. ಈ ಒಂದು ಸತ್ಸಂಗದಲ್ಲಿ ಆಗೋದಿಲ್ಲ ಅಂದ್ರೆ ಮರಣದ ಸಮಯದಲ್ಲಿ ಹೆಂಗಾಗತ್ತೆ ನಂಗೆ, ಹೌದಲ್ಲ? ಈ ಒಂದು ಅನುಭವ ನಮಗೆ ಕೊಡೋದಕ್ಕೆ ಯಾಕೆ ಎಷ್ಟೊಂದು ವೈಷ್ಣವಾಚಾರ್ಯರು ಯಾಕೆ ಪ್ರತಿದಿನ ನಾವು ಜಪ ಮಾಡುವಾಗ, ಬೇರೆ ಬೇರೆ ಭಾಗವತ ಕೇಳುವಾಗ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಇದರ ಅನುಭವ ನಮಗೆ ಪ್ರತಿದಿನ ಸ್ವಲ್ಪ 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 ಆಗ್ತಾ ಇದ್ರೆ ಏನಾಗುತ್ತೆ, ಕ್ರಮೇಣವಾಗಿ ಆ ಸಮಯದಲ್ಲಿ ನಮಗೆ ಪ್ರಿಪ್ರೇಷನ್. ಅದಕ್ಕೋಸ್ಕರ ಹೇಳ್ತಾ ಇರೋದು ಎವ್ರಿ ಡೇ ಇಸ್ ಎ ಪ್ರಿಪ್ರೇಷನ್ ಫಾರ್ ದ ಫೈನಲ್ ಎಕ್ಸಾಮಿನೇಷನ್ ಅಟ್ ದ ಟೈಮ್ ಆಫ್ ಡೆತ್. ಫೈನಲ್ ಎಕ್ಸಾಮ್ ಆಗಿ ಬರುತ್ತೆ, ಅದ್ರ ಪ್ರಿಪ್ರೇಷನ್ ಈಗಲಿಂದಾನೇ ಪ್ರಾರಂಭ ಆಗ್ತಾ ಇದೆ. ಕೆಲವರು ಅನ್ಬೋದು ಕೊನೆಯಲ್ಲಿ ನೋಡೋಣ ಅಂತ. ಆ ಕೊನೆಯಲ್ಲಿ ನೋಡ್ತಾ ಇರೋಗೆ ಮತ್ತೊಂದು ಪ್ರಿಪ್ರೇಷನ್ ಮಾಡ್ಕೋದಕ್ಕೆ ಮತ್ತೊಂದು ಜನ್ಮ ಸಿಗುತ್ತೆ. ಸೊ ಅದಕ್ಕೋಸ್ಕರ ಭಕ್ತಿ ನಮಗೆಲ್ಲರಿಗೂ ಎಷ್ಟು ನಮಗೆ ಅದೃಷ್ಟ ಅಂತ ಹೇಳಿದ್ರೆ, ನಮ್ಮೆಲ್ಲರಿಗೂ ಈ ಭಗವಂತ ವಿಶೇಷವಾದಂಥ ಕರುಣೆ ಕೊಟ್ಟಿದ್ದಾರೆ. ನಮಗೆ ಭಕ್ತಿ ಮಾಡೋದಕ್ಕೆ ಅವಕಾಶ ಪ್ರಭುಪಾದರ ಕೃಪೆಯಿಂದ ಈ ಇಸ್ಕಾನ್ ಸಂಸ್ಥೆ, ಪುಸ್ತಕಗಳು, ಭಕ್ತರ ಸಂಘ ನಮ್ಮೆಲ್ಲರಿಗೂ ಸಿಕ್ಕಿದೆಯಲ್ಲ, ಇದು ಎಷ್ಟೋ ಜನ್ಮದಿಂದ ಮಾಡಿರುವಂತಹ ಸ್ವಲ್ಪ ಸ್ವಲ್ಪ ಭಕ್ತಿಯ ಎಲ್ಲ ಒಟ್ಟುಗೂಡಿ ಸಿಕ್ಕಿರುವಂತಹ ಫಲ ಇದು. ಅದಕ್ಕೋಸ್ಕರ ಇದನ್ನ ನಾವೇನ್ ಮಾಡ್ಬೇಕು? ಯುಟಿಲೈಸ್ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು. ಕೆಲವ್ರು ಕೇಳ್ತಾರೆ, ನನಗೆ ಕೊನೆಯಲ್ಲಿ ಭಗವಂತನಿಂದ ರಕ್ಷಣೆ ಬೇಕು ಅಂತ. ಕೊನೆಯಲ್ಲಿ ನನಗೆ ಭಗವಂತನ ರಕ್ಷಣೆ ಹೇಗೆ ಸಿಗುತ್ತೆ? ಈಗೀಗ ನಾನು ನನ್ನ ಭಕ್ತಿಯ ರಕ್ಷಣೆ ಮಾಡ್ತಾ ಇದ್ರೆ ನನಗೆ ಕೊನೆಯಲ್ಲಿ ಭಗವಂತನ ರಕ್ಷಣೆ ಸಿಗುತ್ತೆ, ಹೌದಲ್ಲ? ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ನಾವು ರಕ್ಷಣೆ ಮಾಡ್ಬೇಕು. ಏನನ್ನ? ನಮ್ಮ ಭಕ್ತಿಯನ್ನ. ಏನ್ ಮಾಡ್ಬೇಕು? ನಮ್ಮ ಭಕ್ತಿಯನ್ನ ನಾವು ರಕ್ಷಣೆ ಮಾಡ್ಬೇಕು. ಆಗ ನಮಗೆ ಭಕ್ತಿಯ ರಕ್ಷಣೆ ಕೊನೆಯಲ್ಲಿ ಸಿಗುತ್ತೆ. ಸೊ ಇದನ್ನ ನಾವು ಭೀಷ್ಮರಿಂದ ಕಲಿಬಹುದು. ನೋಡಿ, ಭೀಷ್ಮದೇವರು ಜೀವನ ಪೂರ್ತಿ ಮಾಡಿದ್ರು, ಆದ್ರೆ ಕೊನೆಯಲ್ಲಿ ಅವರಿಗೆ ಭಗವಂತ ಒಂದು ರಕ್ಷಣೆಯನ್ನು ಮಾಡಿದ್ರು. ಸೊ ಅದಕ್ಕೋಸ್ಕರ ಭೀಷ್ಮಾಚಾರ್ಯರಿಂದ, ಅವರು ಮಹಾಜನ್, ಅವರ ಕೃಪೆಯಿಂದ ನಾವು ಅವರ ಕೃಪೆಯಿಂದ ಯಾಚನೆ ಮಾಡ್ಬೋದು. ಅವರ ಕೃಪೆಯಿಂದ ನಾವು ಭಕ್ತಿಯಲ್ಲಿ ಸ್ವಲ್ಪ ಪ್ರಗತಿ ಆಗಲಿ, ನಾವೆಲ್ಲಿದ್ದೀವೋ ಅಲ್ಲಿಂದ ಒಂದು ಸ್ಟೆಪ್ ಮುಂದೆ ನಾವು ಹೋಗೋಣ ಅಂತ ಹೇಳಿ ನೀವೆಲ್ಲರೂ ನನಗೋಸ್ಕರನೂ ಪ್ರಾರ್ಥನೆ ಮಾಡಿ. ಆಮೇಲೆ ಎಲ್ಲ ಭಕ್ತರು ನಾವೆಲ್ಲರೂ ಭಕ್ತಿಯಲ್ಲಿ ಮುಂದುವರಿಯೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜೈ, ಶ್ರೀಲ ಪ್ರಭುಪಾದ ಕೀ ಜೈ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಹೇಳಿ ಪ್ರದೀಪ್, ಹೇಳಿ. ನೀವ್ ಹೇಳಿ ಪ್ರದೀಪ್, ನೀವೇನ್ ಕೇಳಿದ್ರಿ? ಏನ್ ಕರ್ಮ ಆಯ್ತು ಹೇಳಿ. ಹಾ, ಏನು ಹೇಳಿ. ಒಂದು ಸರ್ಪವನ್ನು ಅವ್ರು ಇದು ಮಾಡಿದ್ದಕ್ಕೆ, ಗುಳಿ ಮೇಲೆ ಹೊಡೆದಿದ್ದಕ್ಕೆ ಅವರಿಗೆ ಆತರ ಅಲ್ವಾ? ಪ್ರಭುಜಿ ಹೇಳ್ತಾ ಇದಾರೆ, ಭೀಷ್ಮಾಚಾರ್ಯರು ಹಿಂದಿನ ಜನ್ಮದಲ್ಲಿ ಒಂದು ಸರ್ಪವನ್ನ ಎಷ್ಟೋ ಬಾಣಗಳಿಂದ ಹೊಡೆದ್ಬಿಟ್ಟಿದ್ರು. ಅದಾದ್ಮೇಲೆ ಆ ಸರ್ಪ ಅದು ಮುಳ್ಳಿನ ಒಂದು ಗಿಡದ ಮೇಲೆ ಹಾಕಿದ್ರು. ಆ ಮುಳ್ಳಿನ ಗಿಡದಿಂದ ಅವ್ರಿಗೆ ಬಂತು ಅಂತ ಪ್ರಭುಜಿ ಹೇಳ್ತಾ ಇದಾರೆ. ಮತ್ತೊಂದು ಸ್ಟೋರಿ ಇದೆ ಅಂತ. ಹೇಳಿ. ಹಿಂದೆ ಜೀವನಾಮಕ ವಸು ಅವನ ಹೆಂಡತಿ ವರಾಂಗಿ ಅಂತ. ಆ ವರಾಂಗಿ ಫ್ರೆಂಡ್ ವರಾಂಗಿ ಅಂತ. ಅವ್ರು ಏನ್ ಮಾಡಿರ್ತಾರೆ, ವಸಿಷ್ಠರು ಅವರ ಗೋ ಕಾಮಧೇನು ಕದಿಯಕ್ಕೆ ಅವರು ಇವ್ರಿಗೆ ಕಳಿಸ್ತಾರೆ.
ಭೀಷ್ಮರು ಅವ್ರು ಅಷ್ಟವಸ್ತ್ರನೆಲ್ಲ ಕರ್ಕೊಂಡು ಹೋಗಿ ಆ ವರ್ಷದ ಕಲಿಯಕ್ಕೆ ಹೋಗ್ತಾರೆ, ಅದು ಬರಲ್ಲ. ಆವಾಗ ಅದನ್ನ ಎಳೆಯಕ್ಕೆ ಹೋದಾಗ ಮುಂದಿನ ಕಂತಿನ ಹೊಡೆದಿರ್ತಾರೆ. ಒಂದ್ ಏಟು ಹೊಡೆದಕ್ಕೆ ಅವರಿಗೆ ಲಾಸ್ಟ್ ಅಲ್ಲಿ ಶರಶೇರಿ ಅಂತ ಅವ್ರು ಶಾಪ ಕೊಡ್ತಾರೆ ವಸಿಷ್ಠರು. ನೀರು ಕದ್ದದಕ್ಕೆ ಇಬ್ರು ಗಂಡ ಹೆಂಡತಿ ಇಬ್ರು ಮುಂದಿನ ಜನರಲ್ಲಿ ಇದಾಗ್ಬಿಟ್ಟು ಅವರು ಚಿಕಂಡಿ ಆಗ್ಬಿಡ್ತಾರೆ. ಅವ್ರ ಹೆಂಡತಿ ಚಿಕಂಡಿ ಆಗ್ತಾರೆ, ಇವರು ರೇಷ್ಮಾಗಿ ಅದಕ್ಕೆ ಆ ಶಾಪ. ಹರಿಬಾಲ್. ಈಗ ಇಬ್ಬರಿಗೂ ಧನ್ಯವಾದ. ನೋಡಿ, ಶಾಸ್ತ್ರದ ಉಲ್ಲೇಖದಲ್ಲಿ ಈ ಭೀಷ್ಮಾಚಾರ್ಯರು ಮತ್ತೆ ಅವರ ಬೇರೆ ತಮ್ಮಂದರೆಲ್ಲರೂ ಇದ್ರು, ಅಣ್ಣಂದ್ರು. ಎಲ್ಲರೂ 8 ಜನ ಟೋಟಲ್. ಗಂಗಾದೇವಿಗೆ 8 ಪುತ್ರರು ಹುಟ್ಟಿದ್ರು. 7 ಪುತ್ರರನ್ನ ಗಂಗಾದೇವಿ ಗಂಗಾ ನದಿನಲ್ಲಿ ಅರ್ಪಣೆ ಮಾಡ್ಬಿಟ್ರು. ಆಮೇಲೆ ಕೊನೆಯಲ್ಲಿ ಉಳಿದಿದ್ದು ಅಂದ್ರೆ ಇವರೊಬ್ರು ಭೀಷ್ಮ. ಇವರೆಲ್ಲರೂ ಅಷ್ಟವಸುಗಳಲ್ಲಿ ಇವರಿಗೆ ಈ ಶಾಪ ಸಿಕ್ಕಿತ್ತು. ಯಾರಿಂದ ಅಂತ ಹೇಳಿದ್ರೆ ವಸಿಷ್ಠರಿಂದ. ವಸಿಷ್ಠರ ಗೋವನ್ನ ಕದಿಬೇಕು ಅಂತ. ಇವರ ಹೆಸರು ದ್ಯೌ ಅಂತ ಹೇಳಿ. ಸೊ ಇವ್ರಿಗೆ ಇದು ಶಾಪ ಏನೋ ಸಿಕ್ಕಿತ್ತು. ಈ ಶಾಪದಿಂದ ಇವರಿಗೆ ದೀರ್ಘವಾಗಿರುವಂತಹ ಮನುಷ್ಯನ ಜನ್ಮದಲ್ಲಿ ಹುಟ್ಟಬೇಕು, ಅಲ್ಲಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸ್ಬೇಕು ಅನ್ನೋಂತಹ ಶಾಪ ಏನೋ ಇತ್ತು. ಆದರೆ ಈ ಶರಶಯ್ಯನ ಮೇಲೆ ಮಲ್ಕೊಂಡು ಅವ್ರ ಶರೀರ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಆ ಕರ್ಮದ ಸಿದ್ಧಾಂತ ಉಲ್ಲೇಖ ಆಗಿಲ್ಲ. ಇದು ಮಹಾಭಾರತದಲ್ಲಿ ಇಲ್ಲ, ವೈಷ್ಣವಾಚಾರ್ಯರ ಮುಖಾಂತರ ಇದು ಕರ್ಮ ಸಿದ್ಧಾಂತದ ಉಲ್ಲೇಖ ಆಗಿಲ್ಲ. ಇವರಿಗೆ ಶಾಪ ಸಿಕ್ಕಿದೆ, ಆದ್ರೆ ಶರಶಯ್ಯ ಮೇಲೆ ಕೆಲವರು ಪ್ರಭುಜಿ ಹೇಳ್ತಾ ಇದ್ರಲ್ಲ ಮತ್ತೊಂದು ಸರ್ಪದ್ದು, ಆ ಕಥೆನೂ ಇದೆ. ಆದ್ರೆ ಆ ಕಥೆ ಶಾಸ್ತ್ರೋಕ್ತವಾಗಿಲ್ಲ. ನೋಡಿ, ಎಷ್ಟೊಂದು ಕಥೆಗಳು ಕೆಲವು ಬಾರಿ ಪ್ರಚಲಿತವಾಗಿರುತ್ತೆ. ಪ್ರಚಲಿತ ಅಂತ ಹೇಳಿದ್ರೆ ಫೇಮಸ್ ಆಗ್ಬಿಟ್ಟಿರುತ್ತೆ ಕತೆ. ಇವ್ರು ಯಾಕೆ ಈ ರೀತಿ ಆಯ್ತು ಅಂತ ಹೇಳಿದ್ರೆ ಹಿಂದೆ ಈ ಪಾಪ ಮಾಡಿದ್ರು, ಅದಕ್ಕೋಸ್ಕರ ಇದು ಅನುಭವಿಸ್ತಾ ಇದ್ದಾರೆ. ಕೃಷ್ಣನಿಗೆ ಯಾಕೆ ಬೇಡ ಬಂದು ಬಾಣನ್ನ ಹಾಕಿದ್ದು? ಯಾಕಂದ್ರೆ ರಾಮ ವಾಲಿಗೆ. ಆದ್ರೆ ಇವೆಲ್ಲವೂ ಶಾಸ್ತ್ರೋಕ್ತವಲ್ಲ. ಈ ರೀತಿ ಕಥೆಗಳಿದೆ. ಈ ಕಥೆಗಳನ್ನ ಕಥಾವಾಚಕರು ಹೇಳ್ಬಿಡ್ತಾರೆ ಅಲ್ಲಿ ಇಲ್ಲಿ, ಆದ್ರೆ ಶಾಸ್ತ್ರೋಕ್ತವಲ್ಲ. ವೈಷ್ಣವಾಚಾರ್ಯರಿಂದ ನಾವು ತಿಳ್ಕೊಳ್ಬೇಕು ಯಾವುದಕ್ಕೆ ಏನ್ ಕಾರಣ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಫಿಲಾಸಫಿ ರಾಂಗ್ ಆಗುತ್ತೆ. ಭಾಗವತ ಎಲ್ಲೂ ಉಲ್ಲೇಖ ಮಾಡೋದಿಲ್ಲ. ಭೀಷ್ಮರು ಮಹಾಜರು, ಅವ್ರ ಕರ್ಮದ ಮೇಲೆ ಅವರ ಜೀವನ ನಡೀತಾ ಇಲ್ಲ, ಅವರು ಭಗವಂತನ ಪಾರ್ಷದರಾಗಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಕರ್ಮ ಸಿದ್ಧಾಂತದ ವಿರುದ್ಧವಾಗಿರುತ್ತೆ. ಸೊ ಆದ್ರೆ ಅದು ಅದು ನಡೆದಿರುವಂಥದ್ದು ಸತ್ಯ, ಶಾಸ್ತ್ರ ಉಲ್ಲೇಖ ಮಾಡುತ್ತೆ. ಸೊ ಈ ರೀತಿ ಕರ್ಮ ಸಿದ್ಧಾಂತದ ಮೇಲೆ ಆ ಸರ್ಪದ್ದು ಅದು ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವ್ದನ್ನ ಒಪ್ಕೊಳ್ಬಹುದು ಅಂತ ಹೇಳಿದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ಮಾತ್ರ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉಳಿದಿರೋದನ್ನ ಸರಿ. ಭೀಷ್ಮದೇವರು ಕ್ಷತ್ರಿಯರಾಗಿರೋದ್ರಿಂದ ಕ್ಷತ್ರಿಯ ಅವರು ಯಾವಾಗ ಅವ್ರಿಗೆ ಕ್ಷತ್ರಿಯ ಧರ್ಮದ ಪ್ರಕಾರ ಅವ್ರ ಯುದ್ಧದಲ್ಲಿ ಸತ್ತಾಗ ಯುದ್ಧದಲ್ಲಿ ಸತ್ತಾಗ ಅವ್ರಿಗೆ ಅದೊಂದು ಕ್ಷತ್ರಿಯ ಧರ್ಮಕ್ಕೆ ಮರ್ಯಾದೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಶರಶಯ್ಯ ಆದ್ಮೇಲೆ ಅವ್ರಿಗೆ ಈಗ ವಿಚಾಮರಣ ಇದೆ, ಉತ್ತರಾಯಣ ಮಟ್ಟ ವೇಟ್ ಮಾಡ್ಬೇಕು. ಅವ್ರೆ ಇಲ್ಲ ನನಗೆ ಒಂದು ತಿನ್ನೋ ಬಾಣ ಬಿಟ್ಕೊಂಡು ಮತ್ತೆ ಎಲ್ಲಾ ತರದ ವ್ಯವಸ್ಥೆ ಇಟ್ಕೊಂಡು ಒಂದು ಬೆಡ್ರೂಮ್ ನಲ್ಲಿ ಮಲಗಲಿಕ್ಕೆ ಇಚ್ಛೆ ಇರಲಿಲ್ಲ. ಅವ್ರಿಗೇನ್ ಇಚ್ಛೆ ಇತ್ತು ಅಂದ್ರೆ ಕ್ಷತ್ರಿಯ ಹತ್ರ ನಾನು ದೇಹವನ್ನು ಬಿಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಉತ್ತರಾಯಣ ಈಗ ಮೊನ್ನೆ ಗೀತಾ ಜಯಂತಿ ಅಂತಂದ್ರೆ ಲಾಸ್ಟ್ ಟೈಮ್ ಗೀತಾ ಜಯಂತಿಯಿಂದ ಹಿಡಿದು 18 ದಿನ ಇದಾಗುತ್ತೆ. ಆಮೇಲೆ ಇದು ಇನ್ನು ಎಷ್ಟೋ ಒಂದು 2 ತಿಂಗಳ ಗ್ಯಾಪ್ ಇದೆ. ಅವರು ಆ ಸಮಯದವರೆಗೂ ಅವರು ಶರಶಯ್ಯದ ಮೇಲೆ ಮಲಗುವ ಇಚ್ಛೆ ಅವ್ರಿಗಿತ್ತು. ಅದಕ್ಕೋಸ್ಕರ ಅವರು ಆ ರೀತಿ ಅವ್ರ ಇಚ್ಛೆಯಿಂದನೇ ಅವರು ಇದು ಮಾಡ್ತಾರೆ. ಕರ್ಮ ಸಿದ್ಧಾಂತ ಇಲ್ಲ. ಓಕೆ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ.